ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿರಂಜು ಕೆಎಚ್. ರಾಜ್ಯದಲ್ಲಿ ಇದೀಗ ಒಳ ಮೀಸಲಾತಿ ಹಾಗೂ ನೇಮಕಾತಿ ವಿಷಯದ್ದೇ ಬಹಳಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯಾದಂತಹ ನೇಮಕಾತಿ ಪ್ರಕ್ರಿಯೆಗಳು ನಡೆದಿಲ್ಲ. ಇನ್ನು ಕಳೆದ 30-40 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಗೊಂದಲಮಯವಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವುದೇ ಅಂತಿಮ ನಿರ್ಧಾರಕ್ಕೆ ಇಲ್ಲಿವರೆಗೂ ಬಂದಿಲ್ಲ. ಇದರ ನಡುವನೆ ಕೆಪಿಎಸ್ಸಿ ಎಒ ಮತ್ತು ಎಡಬ್ಲ್ಒ ಹುದ್ದೆಗಳಿಗೆ ಒಳ ಮೀಸಲಾತಿ ನೀಡಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಅಧಿಸೂಚನೆಯನ್ನು ರದ್ದುಗೊಳಿಸಿ ಕೆಇಎಗೆ ವರ್ಗಾವಣೆ ಮಾಡಿದ್ರು. ಇಲ್ಲೂ ಕೂಡ ಯಾವುದೇ ರೀತಿಯಾಗಿ ಅಂತಿಮವಾಗಿ ಒಳ ಮೀಸಲಾತಿ ನೀಡಿ ನೇಮಕಾತಿ ಮಾಡ್ತೀವಿ ಅಂತ ಸರ್ಕಾರ ಇಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿಲ್ಲ. ಇದೆಲ್ಲದರ ಕುರಿತು, ಈ ಒಂದು ಗೊಂದಲಗಳ ಕುರಿತು ಇವತ್ತಿನ ದಿನ ಫೆಡರಲ್ ಕರ್ನಾಟಕದ ವಿಶೇಷ ಚರ್ಚೆಯಲ್ಲಿ ವಿಶ್ಲೇಷಣೆ ಮಾಡೋಣ. ನಮ್ಮೊಂದಿಗಿದ್ದಾರೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂತಹ ಕೇಶವಮೂರ್ತಿ ಅವರು, ಅದೇ ರೀತಿ ಅಕ್ಸಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಕಾಂತಕುಮಾರ್ ಅವರು, ಹಾಗೂ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಅಶೋಕ್ ಹಾಗೂ ಅಂಕೇಶ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ನಾವಿಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗಿರ್ತಕ್ಕಂಥದ್ದು, ಸಿಎಂ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ನಡೀತಲೇ ಇದಾವೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಇದರಿಂದಾಗಿ ಎಲ್ಲವೂ ಕೂಡ ತಡೆದಿಟ್ಟಿರ್ತಕ್ಕಂಥದ್ದು, ತಡೆ ಹಿಡಿಯಲಾಗಿದೆ ಅಂತಾನೆ ಹೇಳ್ಬೋದು. ಇದರ ಪ್ರಮುಖವಾಗಿ ನಾವು ಗಮನಿಸ್ತಾ ಇದ್ರೆ, ಕೇಶವಮೂರ್ತಿ ಸರ್, ನಿಮ್ಗೆ ಈ ಪ್ರಶ್ನೆ, ಸರ್ಕಾರ ಬೇಕು ಅಂತಲೇ ಡಿಲೇ ಮಾಡ್ತಾ ಇದೆಯಾ ಅಥವಾ ಗೊಂದಲಗಳನ್ನ ಸೃಷ್ಟಿ ಮಾಡಿ ಎಲ್ಲರಿಗೆ ಸುಮ್ಮನೆ ಇರಿಸ್ತಾ ಇದೆಯಾ ಅಂತ ಎಲ್ಲರನ್ನ? ಸರ್ ನಮಸ್ತೆ. ನಾನು ಮೊದಲನೇದಾಗಿ ಫೆಡರಲ್ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಧನ್ಯವಾದಗಳು ಹೇಳ್ತೀನಿ. ಎರಡನೇದಾಗಿ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕರನ್ನು 25/8/2025 ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡುತ್ತೆ ರಿಸರ್ವೇಶನ್ ಪಾಲಿಸಿ ಮಾಡಕ್ಕೆ. ಆಮೇಲೆ 3/9 ಗೌರ್ಮೆಂಟು ಮತ್ತೆ ಇಂಟರ್ನಲ್ ರಿಸರ್ವೇಶನ್ ಕೂಡ ಆರ್ಡರ್ ಮಾಡುತ್ತೆ. ಮತ್ತೆ 17/12 ಅದರಲ್ಲಿ ಗೆಜೆಟ್ 17/12/2025 ಗೆಜೆಟ್ ನೋಟಿಫಿಕೇಶನ್ ಕೂಡ ತರುತ್ತೆ. ಇದೆಲ್ಲ ಆದ ನಂತರನು ಕೂಡ 27/2/26 56,000 ಹುದ್ದೆಗಳನ್ನ ನೇಮಕ ಮಾಡಬೇಕು ಅಂತ ಹೊರಡಿಸುತ್ತೆ. ಮತ್ತೆ ಅದಾದ ನಂತರ ಹೋರಾಟಗಳು ನಡೀತವೆ. ಹೋರಾಟಗಳು ನಡೆದ ಮೇಲೆ 2 ಪಿಟಿಷನ್ಗಳು ಹೋಗ್ತವೆ. ಒಂದು ಹೈಕೋರ್ಟ್ಗೆ, ಒಂದು ಅಲೆಮಾರಿಗಳಿಗೆ 1% ಕೊಟ್ಟಿಲ್ಲ ಅಂತಕ್ಕಂಥದ್ದು, ಮತ್ತೆ ಇನ್ನೊಂದು ಹೈಕೋರ್ಟ್ 50% ಅಬೋವ್ ಆಗಿದೆ ಅಂತಕ್ಕಂಥದ್ದು ಒಂದು ಹೋಗುತ್ತೆ. ಅದಾದ ನಂತರ ಏನ್ ಮಾಡ್ತಾರೆ ಇವರು, ಮತ್ತೆ 10 ಅಂತೀವಿ ಅಂತ ಅನ್ಬಿಟ್ಟು ಇಂಟರ್ನಲ್ ರಿಸರ್ವೇಶನ್ ಏನಾಗಿದೆ ಅದನ್ನ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ಮಾಡಿ, ಸುಪ್ರೀಂ ಕೋರ್ಟ್ ಆರ್ಡರ್ನು ನಿರ್ಲಕ್ಷ್ಯ ಮಾಡಿ ಕಂಪ್ಲೀಟ್ ಆಗಿ, ಮತ್ತೆ ಆರ್ಟಿಕಲ್ 14, 15, 16 ಮತ್ತೆ 46 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಎಲ್ಲಾ ಆರ್ಟಿಕಲ್ಸ್ನು ವೈಲೇಟ್ ಮಾಡಿ, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮೀಸಲಾತಿ ಕೊಡಬೇಕು ಅಂತ ಹೇಳುತ್ತೆ, ಅದು ಒಪ್ಕೊಂತಾರೆ ಸ್ಟೇಟ್ ಗೌರ್ಮೆಂಟ್ಸ್ಗೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೂ ಕೂಡ ಇಷ್ಟೆಲ್ಲ ಗೌರ್ಮೆಂಟ್ ಆರ್ಡರ್ ಮಾಡಿ, ಬಿಲ್ ಪಾಸ್ ಮಾಡಿ, ಗೆಜೆಟ್ ಆರ್ಡರ್ ಪಾಸ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಇವ್ರೇನ್ ಮಾಡ್ತಾರೆ, 50% ಒಳಗೇನೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾರೆ. 50% ಒಳಗೆ ನೀವು ಮೀಸಲಾತಿ ನೇಮಕ ಮಾಡೋದಾದ್ರೆ ಒಳ ಮೀಸಲಾತಿ ಯಾಕೆ ನೇಮಕ ಮಾಡಕ್ಕಾಗಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ, ಹೋರಾಟಗಳು ನಡೆದಾಗ ಅದನ್ನ ತಡೆ ಹಿಡಿದಿದೀವಿ. ನಾವು ಕೂಡಲೇ ಅದನ್ನ ಕ್ಯಾಬಿನೆಟ್, ವಿಶೇಷ ಕ್ಯಾಬಿನೆಟ್ ಕರೆದು ಮಾಡ್ತೀವಿ ಅಂತ ಮತ್ತೆ 3 ಸರಿ ಕ್ಯಾಬಿನೆಟ್ ಅಂದ್ರೆ ಕ್ಯಾಬಿನೆಟ್ ಡೇಟ್ಗಳನ್ನ ಚೇಂಜ್ ಮಾಡ್ತಾರೆ ಅವರು. ಚೇಂಜ್ ಮಾಡ್ಬಿಟ್ಟು ಈಗ 18/4/2026 632 ಕೃಷಿ ಇಲಾಖೆ ಹುದ್ದೆಗಳನ್ನ ನೇಮಕ ಮಾಡೋದಕ್ಕೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ನಾವು ಯಾವುದೇ ನೋಟಿಫಿಕೇಶನ್ ಕೊಡಲ್ಲ, ಅದೇನೋ ಸ್ಪರ್ಧಾತ್ಮಕ ಪರೀಕ್ಷೆ. ನಿನ್ನೆ ನಾವು ಚೀಫ್ ಸೆಕ್ರೆಟರಿಗಳನ್ನ ಮೀಟ್ ಮಾಡಿದಾಗ ಅವರು ಹೇಳಿದ್ರು, ಇಲ್ಲ ನಾವು ಅದನ್ನ ತಡೆ ಹಿಡಿತೀವಿ, ಅದೇನೇನು ಒಳ ಮೀಸಲಾತಿ ಅನ್ವಯಿಸಿದ ಯಾವ್ದು ಕೂಡ ಮಾಡೋದಿಲ್ಲ ನಾವು ಅಂತ ಮತ್ತೆ ನಮ್ಗೆ ಭರವಸೆಗಳನ್ನ ಕೊಡ್ತಾರೆ. ಮತ್ತೆ 24ಕ್ಕೆ ಮತ್ತೆ ಒಂದು ವಿಶೇಷ ಕ್ಯಾಬಿನೆಟ್ ಕರ್ಕೊಂತೀವಿ ಅಂತಲೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಗೋರ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಕ್ಲಿಯರ್ ಆಗಿ ನಮ್ಗೆ ರಾಜಕೀಯ ಪ್ರಾತಿನಿಧ್ಯದ ಕೊರತೆ ಇರೋದ್ರಿಂದ, ಇಚ್ಛಾಶಕ್ತಿ ಇಲ್ಲದೆ ಆಯ್ತಾ ಈ ಹುದ್ದೆಗಳನ್ನ ನೇಮಕ ಮಾಡೋದು ಕೊಟ್ಟಿರೋದು ಅವೈಜ್ಞಾನಿಕವಾದ ಮತ್ತು ಅನ್ಕಾನ್ಸ್ಟಿಟ್ಯೂಷನಲ್. ಇದನ್ನ ಯಾವ ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಗೋರ್ಮೆಂಟ್ ಚೀಮಾರಿ ಹಾಕ್ಸ್ಕೊಳ್ಳುವಂತ ಮಟ್ಟಕ್ಕೆ ಹೋಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ, ಎಲ್ಲರೂ ಕೂಡ ಅಷ್ಟೇ. ಅದಕ್ಕೆ ನಾವು ಈ ಒಂದು ಇದನ್ನ ಹೇಳ್ತಾ ಇರೋದು, ಸರ್ಕಾರ ಸುಪ್ರೀಂ ಕೋರ್ಟ್ ನ ಆರ್ಡರ್ ಏನಾಯ್ತು 1/8/2024 ಅವತ್ತಿಂದ ಇವತ್ತಿನವರೆಗೂ ಸಮಸ್ಯೆಗಳನ್ನ ಸರ್ಕಾರನೇ ಹುಟ್ಟಾಕ್ತಾ ಇದೆ ವಿನಃ ಇದು ಯಾವುದೇ ಕೂಡ ಟೆಕ್ನಿಕಲ್ ಸಮಸ್ಯೆ, ತಾಂತ್ರಿಕ ಸಮಸ್ಯೆಗಳಾಗಿ ಉಳಿದಿಲ್ಲ. ಇವೆಲ್ಲವೂ ಕೂಡ ಸರ್ಕಾರನೇ ಹುಟ್ಟಾಕಿರೋದು. ಆಮೇಲೆ ಸರ್ಕಾರ ಒಂದು ಜಾತಿಯ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರದ ಕಂಟ್ರೋಲ್ ಇಲ್ಲವೇ ಇಲ್ಲ.
ಸಿದ್ದರಾಮಯ್ಯರ ಕಂಟ್ರೋಲಲ್ಲೂ ಇಲ್ಲ, ರಾಜ್ಯ ಸರ್ಕಾರದ ಕಂಟ್ರೋಲಲ್ಲೂ ಇಲ್ಲ ಸಮಾಜ ಕಲ್ಯಾಣ ಇಲಾಖೆ. ಕಂಪ್ಲೀಟ್ ಆಗಿ ಒಂದು ಸಮುದಾಯದ ಕೈಯಲ್ಲಿದೆ. ಹಂಗಾಗಬಾರ್ದು, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ ಅಂತ ನಾವು ಇದನ್ನ ಸ್ಪಷ್ಟಪಡಿಸ್ತೇವೆ. ಓಕೆ ಸರ್, ನಾವು ನಿಮ್ಮನ್ನ ಮತ್ತೆ ಮಾತಾಡ್ತೀವಿ. ಸರ್ ಕಾಂತಕುಮಾರ್ ಸರ್, ಇಲ್ಲಿ ಪ್ರಮುಖವಾಗಿ ಸರ್ಕಾರ ಕೇವಲ ಗೊಂದಲವನ್ನ ಜೀವಂತವಾಗಿರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಯಾವುದೂ ಕೂಡ ಬೃಹತ್ ನೇಮಕಾತಿಗಳು ನಡೆದಿಲ್ಲ. ಎಲ್ಲೋ ಕೆಲವೊಂದು 100-200 ಕೆಲವೊಂದು ಹುದ್ದೆಗಳು ನಡೆದಿರ್ಬೋದು. ಆದ್ರೆ ರಾಜ್ಯ ಸರ್ಕಾರದಲ್ಲಿ ಬೃಹತ್ ಪ್ರಮಾಣದಲ್ಲಿ 2,80,000 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಆದ್ರೆ ಸರ್ಕಾರ ಮಾತ್ರ ಒಳ ಮೀಸಲಾತಿ ಕಾರಣಗಳನ್ನು ಕೊಟ್ಕೊಂಡು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ವಿದ್ಯಾರ್ಥಿಗಳ ಸಮಸ್ಯೆಗಳೇನು, ಏನೆಲ್ಲ ಸಮಸ್ಯೆಗಳಾಗ್ತಿದಾವೆ ಅಂತ? ಸರ್, ಸರ್, ಇವತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಫೆಡರಲ್ ಕರ್ನಾಟಕ ಟಿವಿ ಚಾನೆಲ್ಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್. ಈ ವಿಚಾರವಾಗಿ ಸರ್ಕಾರ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಸತಿ ಕ್ಯಾಬಿನೆಟ್ ಅಲ್ಲಿ ಇರ್ಬೋದು, ಪ್ರತಿಯೊಂದು ಅಸೆಂಬ್ಲಿ ಸೆಷನ್ ನಡಿಬೇಕಾದ್ರೂ ಕೂಡ ಇಲ್ಲಿ ಜನಸಾಮಾನ್ಯಗಳು ಅಂದ್ರೆ ಜನಗಳ ಮಧ್ಯೆನೆ ಆ ಸಮುದಾಯ ಈ ಸಮುದಾಯದ ಮಧ್ಯೆನೆ ಜಗಳ ತಂದಿರೋಂತ ಕೆಲಸ ಮಾಡ್ತಿದೆ. ಮತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಪಷ್ಟವಾಗಿ ಎಲ್ಲಾರ್ನು ಇವತ್ತು ಬೀದಿಗೆ ತಗೊಂಬಂದಿರೋಂತ ಕೆಲಸ ಮಾಡಿದೆ. ಇವತ್ತು ಅವ್ರ ಕಷ್ಟಗಳನ್ನ ಎಷ್ಟು ಕಷ್ಟ ಇದೆ ಅಂತಂದ್ರೆ, ಒಂದು ಟೈಮ್ ಊಟ ತಿನ್ನೋದಕ್ಕೂ ಕಷ್ಟ ಆಗ್ತಿದೆ ಅವರಿಗೆ. ಏಜ್ ಕ್ರಾಸ್ ಆಗ್ತಾ ಇದೆ, ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ. ಇಲ್ಲಿ ಅವ್ರವ್ರೇ ನೋಡಿ ಸರ್, ಇವಾಗ ರಾಜಕೀಯ ಇಚ್ಛಾಶಕ್ತಿ ಇತ್ತಂದ್ರೆ ಇವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈಗ ಅವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಯಾವುದೇ ಕಮ್ಯುನಿಟಿ ಇರ್ಬೋದು, ಅಲ್ಲಿ ಸ್ಪಷ್ಟವಾಗಿ ನೋಡಿ, ಅದು ಅಲೆಮಾರಿ ಸಮುದಾಯಕ್ಕೆ ಅವರಿಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನೋಡ್ಬೇಕಂದ್ರೆ ರಿಯಲ್ ಮೀಸಲಾತಿ ಸಿಗ್ಬೇಕಾಗಿರುವಂತದ್ದು ಅವರಿಗೆ 1%. ಇಲ್ಲಿರೋ ಅಂತ ಎಡಗೈ ಮತ್ತೆ ಎಡ ಮತ್ತೆ ಬಲ ಎರಡು ಸಮುದಾಯದವರು ಅವರೇ ಒಪ್ಕೊಂತಿದ್ದಾರೆ. ಅವ್ರಿಗೆ ಬೇಕಾದ್ರೆ ನಾವು ಕೊಡೋಣ, ನಾವೇ ಚರ್ಚೆ ಮಾಡಿ ನಾನು ಅವ್ರ ಮೀಟಿಂಗ್ ಎಲ್ಲ ಅಟೆಂಡ್ ಆಗ್ಬೇಕಾದ್ರೆ ಅವರಲ್ಲೇ ಚರ್ಚೆ ಮಾಡ್ಕೊಂಡು ಅವ್ರಿಗೆ ನಮ್ ಪರವಾಗಿ ನಾವು ಕೊಡೋಣ ಅನ್ನೋ ತರ ಇವ್ರ ಮನ್ಸಲ್ಲೇ ಇದೆ. ಇಲ್ಲಿ ರಾಜಕೀಯದಲ್ಲಿ ಇರುವಂತ ವ್ಯಕ್ತಿಗಳು ಕೆಲವೊಬ್ರು ಯಾರೋ ಒಬ್ರು ಇಬ್ಬರಿಂದ ಇವತ್ತು ಕೋಟ್ಯಾಂತರ ಜನ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡೋಂತ ಪರಿಸ್ಥಿತಿಗೆ ತಗೊಂಬಂದಿದ್ದಾರೆ ಸರ್. ಇವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಒಂದೇ ಮಾಡ್ಬೇಕಾಗಿರೋದು ಏನಂತಂದ್ರೆ, ಈ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಬೇಕಂತಂದ್ರೆ ಎಲ್ಲಾ ಸಮುದಾಯದ ಮುಖಂಡರು, ಪಾಪ ಇವ್ರವ್ರು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಹೇಳಿ, ಎಲ್ಲಾ ಮುಖಂಡರನ್ನು ಕರೆಸಿ ಒಂದಿನ ಸುದೀರ್ಘವಾಗಿ ಚರ್ಚೆ ಮಾಡ್ಲಿ. ದಿನ ಪೂರ್ತಿ ಎಲ್ಲಾ ಮುಖಂಡರು ಇರ್ಬೋದು, ಎಲ್ಲಾ MLA ಯಾರ ಕಮ್ಯುನಿಟಿ MLAs ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಯಾರ್ಯಾರು ಇದಾರೆ ಎಲ್ರದ್ದು ಓಪನ್ ಸ್ಟೇಟ್ಮೆಂಟ್ಸ್ ತಗೊಂಡ್ಲಿ, ಅವ್ರದ್ದೇನು ಒಪಿನಿಯನ್ ಬರುತ್ತೆ ಕಲೆಕ್ಟ್ ಮಾಡ್ಕೊಂಡ್ಲಿ, ಎಲ್ಲಾರ್ದು ಚರ್ಚೆ ಮಾಡಿ ಏನಾಗುತ್ತೆ ಫೈನಲ್ ಕನ್ಕ್ಲೂಷನ್ ಬಂದು ಒಂದು ಹಂತಕ್ಕೆ ಬಂದ್ರೆ ಎಲ್ಲಾ ಕೆಲಸ ಮುಗೀತ್ ಸರ್. ಇವ್ರದ್ದು ಏನಂದ್ರೆ ಇವ್ರು ಪ್ರತಿ ವಾರ ಕ್ಯಾಬಿನೆಟ್ ಮಾಡ್ತಾರೆ, ಅದ್ರಲ್ಲಿ ಇವರೇ ಗೊಂದಲ ಸೃಷ್ಟಿ ಮಾಡ್ತಾರೆ. ಆ ಮುಖಂಡರು ಎದ್ದೋಗ್ತಾರೆ, ಇಲ್ಲ ಈ ಮುಖಂಡರು ಎದ್ದೋಗ್ತಾರೆ, ಯಾರೋ ಒಬ್ರು. ಒಟ್ಟು ಕ್ಯಾಬಿನೆಟ್ ಅಲ್ಲಿ ಏನು ಚರ್ಚೆನೇ ಆಗಲ್ಲ. ಅಂದ್ರೆ ಕನ್ಕ್ಲೂಷನ್ ಏನು, ಇವ್ರು ಹಿಂಗೆ ಡಿಲೇ ಮಾಡ್ಕೊಂತ ಬರ್ತಾರೆ. ಇಲ್ಲಿ ಅಲ್ಟಿಮೇಟ್ ಯಾರಿಗೆ ಲಾಸ್ ಆಗ್ತಾ ಇದೆ? ಸ್ಟೂಡೆಂಟ್ಸ್. ಇಲ್ಲಿ ವರ್ಷಾನುಗಟ್ಲೆ ಕೂತ್ಕೊಂಡು ಓದ್ತಾ ಇರ್ತಾರೆ. ಪ್ರತಿ ದಿನ ಕರೆಂಟ್ ಅಫೇರ್ಸ್ ಆಡ್ ಆಗ್ತಾ ಇರುತ್ತೆ. ಮತ್ತೆ ಏಜ್ ಕ್ರಾಸ್ ಆಗ್ತಾ ಇದೆ, ಅವ್ರ ಮನೆ ಸೋಷಿಯಲ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಅವ್ರು ಅಟ್ಲೀಸ್ಟ್ ಅಟೆಂಪ್ಟ್ ಎಕ್ಸಾಮ್ ಬರೀಬೇಕಾ ಬೇಡ ಅಂತ ಈಗ ಎಕ್ಸಾಮ್ಸ್ ನೋಟಿಫಿಕೇಶನ್ ಮಾಡ್ತಾರೆ, ಇನ್ನೇನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಇವತ್ತು ಎಷ್ಟೋ ಜನ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲ ಹೋಗಿ ಯಾವ್ದಾದ್ರು ಪ್ರೈವೇಟ್ ಕೆಲಸ ಮಾಡ್ತಾ ಇರ್ತಾರೆ. ಏನೋ ನೋಟಿಫಿಕೇಶನ್ ಆಗಿದೆ, ಎಕ್ಸಾಮ್ ಬರೆಯೋಣ ಅನ್ನೋಷ್ಟೊತ್ತಿಗೆ ಇವರು ಏನೋ ಒಂದು ರೀಸನ್ ಹೇಳ್ಬಿಟ್ಟು ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದು, ಮತ್ತೆ ಹಿಂಗೆ ಯಾವ್ದಾದ್ರು ಒಂದು ಗೊಂದಲಕ್ಕೆ ಸೃಷ್ಟಿ ಮಾಡೋದು, ಮತ್ತೆ ಆಗಿರೋ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡೋದು. ಇದನ್ನೇ ಮಾಡ್ಕೊಂಬಂದ್ರೆ ಸರ್ಕಾರದ ಮೇಲೆ ಏನ್ ನಂಬಿಕೆ ಬರುತ್ತೆ? ವಿದ್ಯಾರ್ಥಿಗಳಿಗಷ್ಟೇ ಆಗಿರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ಎಲ್ಲಾ ಸಮುದಾಯರಿಗೂ ತೊಂದರೆ ಆಗ್ತಾ ಇದೆ ಸರ್ ಇವತ್ತು. ಅಂತದ್ರಲ್ಲಿ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಬೇಕಾಯ್ತು. ಪ್ರತಿ ಸತಿ ನೋಡಿ ಸರ್, ಈಗ ನಾಗಮೋಹನ್ ದಾಸ್ ಸರ್ ವರದಿ ಕೊಟ್ರು, ಆ ವರದಿ ಎಲ್ಲ ಹಾಕಿದ್ರು, ಡಸ್ಟ್ಬಿನ್ ಹಾಕಿದ್ರು. ವರ್ಷಾನುಗಟ್ಲೆ ಕುತ್ಕೊಂಡ್ ಪಾಪ ಅವರು ಎಲ್ಲಾ ಕಾಂತರಾಜು ವರದಿ ಅವ್ರದ್ದು ಎಲ್ಲಾ 2000 ಇಸ್ವಿ ಇರೋದು ಎಲ್ಲಾ, ಮತ್ತೆ ಎಲ್ಲಾ ಅಧಿಕಾರಿಗಳ ಹತ್ರ ಮತ್ತೆ ವರದಿಗಳೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಅದ್ರ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡಿ ಅದ್ರಲ್ಲೆಲ್ಲ ಪಾಯಿಂಟ್ಸ್ ತಗೊಂಡು ಇವ್ರೊಂದು ರಿಪೋರ್ಟ್ ತಗೊಂಡ್ ಕೊಟ್ರು. ಇವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಏನ್ ಮಾಡಿದ್ರು ಸರ್? ಇವತ್ತು ಎಷ್ಟು ವರ್ಷ ಆಯ್ತು ಅದ್ ಕೊಟ್ಟವ್ರು? ಅವ್ರು ರಿಪೋರ್ಟ್ ಕೊಟ್ಟೆ 1 ವರ್ಷ ಆಯ್ತು. ಈಗ ಸರ್ ನಾನು ಹೇಳ್ತಾ ಇರೋದು, ರೆಕ್ರೂಟ್ಮೆಂಟ್ ಯಾವುದೇ ಕಾರಣಕ್ಕೂ ನೇಮಕಾತಿ ತಡೆ ಆಗ್ಬಾರ್ದು. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಅದರಲ್ಲಿ ಒಂದು ಪಾಯಿಂಟ್ಸ್ ಹಾಕ್ಬೇಕು, ಏನಂತಂದ್ರೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಇರುತ್ತೆ. ಅದರಲ್ಲಿ ಕಾನೂನು ರೀತಿಯಲ್ಲಿ ಏನೇನ್ ತೊಡಕುಗಳಿರುತ್ತೆ ಅದನ್ನ ಒಂದು ಪಾಯಿಂಟ್ ಸೇರಿಸ್ಕೊಳ್ಳಿ ಸರ್. ಇವರು ನೇಮಕಾತಿ ನೋಟಿಫಿಕೇಶನ್ ಇವಾಗ ಮಾಡಿದ್ರು ಆರ್ಡರ್ ಕಾಪಿ ಕೊಡ್ಬೇಕಂತಂದ್ರೆ 1 ವರ್ಷ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೆಸೆಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು, ಅದರಲ್ಲಿ ಪ್ರವರ್ಗ A-B-C ಅಂತ ಇತ್ತು. ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಪಾಪ ಸ್ಟೂಡೆಂಟ್ಸ್ಗೆ ಗೊತ್ತೇ ಇಲ್ಲ. ಪ್ರವರ್ಗ A ಇರೋನ್ C ಹಾಕಿದ್ದಾರೆ, ಪಾಪ C ಇರೋರು B ಹಾಕಿದ್ದಾರೆ, B ಇರೋರು A ಹಾಕಿದ್ದಾರೆ. ಈ ತರ ಮಿಸ್ಟೇಕ್ಸ್ ಆಗಿ ಪಾಪ ಫಸ್ಟ್ ಟೈಮ್ ಗೊತ್ತಿರಲ್ಲ ಅವ್ರಿಗೆ ಅವೇರ್ನೆಸ್ ಇರಲ್ಲ ಅದ್ರ ಬಗ್ಗೆ. ಯಾವ ಇದು ಪ್ರವರ್ಗ ಬರ್ತೀವಿ ಅನ್ನೋದೇ ಗೊತ್ತಿರಲ್ಲ ಪಾಪ ಇವ್ ಕಮ್ಯುನಿಟಿ ಸ್ಟೂಡೆಂಟ್ಸ್ಗೆ. ಹಂಗಾಗಿ
ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ಳಿ. 1 ವರ್ಷ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ ಅದಕ್ಕೆ. ಅದನ್ನೇನಿದೆ ಸುದೀರ್ಘವಾಗಿ ಚರ್ಚೆ ಮಾಡಿ, ಎಲ್ಲ ಮುಖಂಡರನ್ನ ಕರೀರಿ. ಬೀದಿಗಿಳಿದವರು ಅಣುಕುಶವ ಪಾದಯಾತ್ರೆ ಮತ್ತೆ ಪಾದಯಾತ್ರೆ ಮಾಡಿದ್ದಾರೆ, ನೂರಾರು ಹೋರಾಟ ಮಾಡಿದ್ದಾರೆ, ಬಟ್ಟೆ ಬಿಚ್ಚು ರೋಡಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡೋಂತ ಅವಶ್ಯಕತೆ ಇಲ್ಲ. ಪಾಪ ಮಳೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇವೆಲ್ಲ ಪ್ರತಿಭಟನೆಗಳು ಮಾಡಿದಾಗ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಸರ್ಕಾರ ಅಂತ ಅಂದ್ಮೇಲೆ. ಇವರು ಬರೀ ಯಾರೋ ಒಬ್ರಿಬ್ರು ಮಿನಿಸ್ಟರ್ಸ್ ಅವರು ಇಚ್ಛಾಶಕ್ತಿ ಅವ್ರೇನ್ ಹೇಳ್ತಾರ ಅದನ್ನ ಕೇಳ್ಕೊಂಡ್ ಬಂದ್ರೆ, ಬರೀ ಅವ್ರ ಒಂದ್ ಲೆಟರ್ ಕೊಟ್ಟಿದ ತಕ್ಷಣ ಸರ್, ಅವ್ರೊಂದ್ ಲೆಟರ್ ಕೊಟ್ಟಿದ ತಕ್ಷಣ ಅವರೆಲ್ಲ ತಡೆ ಹಿಡಿತಾರೆ, ಯಾವಾಗ ಬೇಕು ಅವ್ರು ರಾತ್ರಿ ಚೇಂಜ್ ಮಾಡ್ತಾರ ಅಂತಂದ್ರೆ ತಪ್ಪು. ಇದನ್ನ ಎಲ್ಲಾ ಮುಖಂಡರನ್ನ ಕರ್ಸಿ, ಆದ್ರೆ ಯಾವ್ದೇ ಕಾರಣಕ್ಕೂ ನೇಮಕಾತಿ ಪ್ರಕ್ರಿಯೆ ಮಾತ್ರ ತಡೆ ಹಿಡಿಬಾರ್ದು. ಅದ್ರ ಪಾಡಿಗೆ ಅದ್ ಆಗ್ತಾ ಇರ್ಬೇಕಂದ್ರೆ, ಇವರು 3 ವರ್ಷದಿಂದ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಬರೀ ರಿಸರ್ವೇಶನ್, ಒಳ ಮೀಸಲಾತಿ, ಇವ್ರು ರಾಜಕೀಯದು, ಎಲೆಕ್ಷನ್, ಕೋಡ್ ಆಫ್ ಕಂಡಕ್ಟ್ ಬರೀ ಇವ್ರದೇ ಆಯ್ತು. ಇವರಿಂದ ಯಾವ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಒಂದು ನೋಟಿಫಿಕೇಶನ್ಸ್ ಯಾವ್ದು KPSC ಅಲ್ಲಿ ನಡೆದಿದಂತದ್ದು ಒಂದ್ ಎಕ್ಸಾಮ್ಸ್ ಕರೆಕ್ಟ್ ಮಾಡಿಲ್ಲ ಸರ್. ಬರೀ ಸ್ಕ್ಯಾಮ್. KS ಎಕ್ಸಾಮ್ಸ್ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಆಗಿದೆ. ಕೋರ್ಟ್ ಅಲ್ಲಿ ಹೋಗಿದೆ, ಕನ್ನಡ ಟ್ರಾನ್ಸ್ಲೇಷನ್ ಇದೆ, ಮತ್ತೆ ಅದು ರಿಸರ್ವೇಶನ್ ಕರೆಕ್ಟ್ ಇಲ್ಲ, ರೋಸ್ಟರ್ ಕರೆಕ್ಟ್ ಆಗಿಲ್ಲ, ಪ್ರತಿಯೊಂದು ಮಿಸ್ಟೇಕ್ಸ್ ಮಾಡಿದ್ದಾರೆ. ಮೇನ್ಸ್ ಕ್ವಶನ್ ಪೇಪರ್ ಕೊಟ್ಟಿರ್ಬೇಕಾರೆ ಅದು ಸ್ಕ್ಯಾಮ್ ಆಗಿದೆ. KS ಪ್ರಿಲಿಮ್ಸ್ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇವರು ಅಲ್ಲಿ ಯಾವ್ದು ನೋಟಿಫಿಕೇಶನ್ಸ್ ಅಲ್ಲಿ ಏನ್ ಫಾಲೋ ಮಾಡಬೇಕು, ರೋಸ್ಟರ್ ಇರ್ಬೋದು ಮತ್ತೆ ರಿಸರ್ವೇಶನ್ ಇರ್ಬೇಕು, ಅದನ್ನೇ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತಂದ್ರೆ ಇವಾಗ ಇಂಟರ್ವ್ಯೂ ಲಿಸ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಅವ್ರ ಆರ್ಡರ್ ಕಾಪಿ ಕೊಡೋದಕ್ಕೆ ನೋಡ್ತಿದ್ದಾರೆ. ಅಂದ್ರೆ ಇದ್ರಲ್ಲಿ ಎಷ್ಟು ಕರಪ್ಷನ್ ಆಗ್ತಾ ಇದೆ ಅಂತ ನೋಡಿ. ಈ ಒಂದು ಇಲಾಖೆ ಇರ್ಬೋದು, KPSC ಯಾವ್ದು ಕೊಡಬಾರ್ದು. ಮತ್ತೆ KPSC ಅಲ್ಲಿ ಏನಾಗಿರ್ಬೋದು, KS ಇರ್ಬೋದು, PDO, CTI, AE, JE ಪ್ರತಿಯೊಂದ್ರ ಮೇಲೂ CBI ತನಿಖೆ ಆಗ್ಬೇಕು. ಅಲ್ಲಿರೋಂತ ಅಧಿಕಾರಿಗಳಿಗೆ ಯಾವ ಕ್ರಮ ತಗೊಂಡ್ರು, ಯಾರನ್ನ ಜೈಲಿಗೆ ಕಳ್ಸಿದಾರೆ, ಏನೂ ಆಗಿಲ್ಲ. ಇಲ್ಲಿವರೆಗೂ ಏನಾದ್ರು ಮಾಡಿದಾರಾ, ಏನಾದ್ರು ಆಕ್ಷನ್ ತಗೊಂಡಿದ್ದಾರಾ? ಬರೀ ಸೆಕ್ಷನ್ ಅಲ್ಲಿ ಮಾತಾಡೋದಷ್ಟೇ, ಮತ್ತೆ ಬರೀ ಮಾಧ್ಯಮದ ಮುಖಾಂತರ ಮಾತಾಡ್ತಾರಷ್ಟೇ. ಇವ್ರಿಗೆ ಮಾಧ್ಯಮದ ಮುಖಾಂತರ ಸೆಷನ್ ಅಲ್ಲಿ ಮಾತಾಡೋದಕ್ಕೆ ಇವ್ರಿಗೆ ಎಲೆಕ್ಟ್ ಮಾಡಿರೋದಾ? ಇವ್ರು ಯಾವ್ದೇ ಒಂದು ವಿಚಾರನ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು. ಇವತ್ತು ಎಲ್ಲಾ ಕಮ್ಯುನಿಟಿ ವಿದ್ಯಾರ್ಥಿಗಳು ಇದಾರೆ, ಎಲ್ಲಾರ್ಗು ಅನ್ಯಾಯ ಆಗ್ತಾ ಇದೆ. ಎಲ್ಲಾರು ಇವತ್ತು ರೋಡಿಗೆ ಬಂದಿರೋ ಪರಿಸ್ಥಿತಿ ಇದೆ. ಇವತ್ತು ಎಂಟೈರ್ ಈ ಒಂದು ಎಕೋಸಿಸ್ಟಮ್, ಈ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಸರ್. ಯಾವ್ದೇ ನೋಡಿ, ಪ್ರತಿಯೊಂದು ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರ. ಬೆಳಗ್ಗೆ ಇದ್ರೆ ಒಬ್ನು ದುಡ್ಡು ಕೇಳಿರ್ತಾನೆ, ಏನೋ ಒಂದು ಆಗ್ಬೇಕಂತಂದ್ರೆ AE, JE ಇರ್ಬೋದು, PDO ಇರ್ಬೋದು, ಯಾವ್ದೇ ಆಫೀಸಿಗೆ ಹೋಗಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದಾವೆ ಇವತ್ತು ಇಲಾಖೆಗಳು, ಸರ್ಕಾರಿ ಇಲಾಖೆಗಳು. ಯಾಕೆ ಅಂತಂದ್ರೆ 2-3 ಜನ ಮಾಡೋ ಕೆಲಸಗಳನ್ನ ಇವತ್ತು ಒಬ್ಬೊಬ್ರು ಮಾಡ್ತಿದ್ದಾರೆ. ಎಷ್ಟೋ ಜನ ಇವತ್ತು ಲೋಕಾಯುಕ್ತ ಟ್ರಾಪ್ ಮಾಡ್ಬಿಟ್ಟು ಜೈಲ್ ಕಂಬಿ ಎಣಿಸ್ತಿದ್ದಾರೆ. ಅಂದ್ರೆ ಈ ತರ ಆಗ್ತಾ ಇರೋದಕ್ಕೆ ಕಾರಣ ಯಾರಂದ್ರೆ ಸರ್ಕಾರ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಟೈಮ್ ಟು ಟೈಮ್ ಅದು ಏನು ಮೀಸಲಾತಿ ಇರ್ಬೋದು, ಏನೇ ಸಮಸ್ಯೆ ಇರ್ಬೋದು ಸರ್, ಕರ್ಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರಿಗೆ ಆ ಸಮುದಾಯಕ್ಕೆ ಅವರಿಗೆ ನ್ಯಾಯ ಒದಗಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಎಲ್ಲರೂ ವೋಟ್ ಹಾಕಿರೋದು. ಇದೇ ರೀತಿ ಮಾಡ್ತಂದ್ರೆ ಪ್ರತಿಯೊಬ್ಬರು ರೋಡ್ಗೆ ಬಂದು ಅವ್ರನ್ನ ಹುಡಿಕೊಂಡು, ಅವರು ಪ್ರತಿಯೊಬ್ಬರು ಸಚಿವರು ಇರ್ಬೋದು, ಸರ್ಕಾರ ಇರ್ಬೋದು, ಅವ್ರು ಅಷ್ಟು ಈಸಿಯಾಗಿ ಬಿಡಲ್ಲ ಸರ್. ಎಲ್ರು ಇವತ್ತು ಸ್ಟೂಡೆಂಟ್ಸ್ ಅಷ್ಟು ಆಕ್ರೋಶವಾಗಿದ್ದಾರೆ. ಸರ್ಕಾರ ತುಂಬಾ ಗಂಭೀರವಾಗಿ ತಗೋಬೇಕು ಯಾವ್ದೇ ವಿಚಾರ ಆಗಿರ್ಬೋದು. ಮತ್ತೆ ನೋಟಿಫಿಕೇಶನ್ ಮಾಡೋದು ಮುಂದಕ್ಕೆ ಇದೆಲ್ಲ ಆಗ್ಬಾರ್ದು ಸರ್. ಹೌದು, ವಿದ್ಯಾರ್ಥಿಗಳು ತುಂಬಾ ಆಕ್ರೋಶ ಪಡ್ತಾರೆ. ಖಂಡಿತ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಕಳೆದ 3 ವರ್ಷಗಳಲ್ಲಿ ಯಾವ್ದೇ ಬೃಹತ್ ಪ್ರಮಾಣದ ನೇಮಕಾತಿಗಳು ಕೂಡ ನಡೆದೇ. ಬೃಹತ್ ಅಲ್ಲ ಸರ್, ಒಂದ್ ನೋಟಿಫಿಕೇಶನ್ ಮಾಡಿಲ್ಲ ಅವ್ರು ಸರಿಗೆ, ಒಂದ್ ಮಾಡಿಲ್ಲ 2-3 ನೋಟಿಫಿಕೇಶನ್ ಇನ್ನೂ ರಿಸಲ್ಟ್ಸ್ ಬಿಟ್ಟು ಆರ್ಡರ್ ಕಾಪಿ ಕೊಟ್ಟಿಲ್ಲ ಇವರು. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಕಾಂತಕುಮಾರ್. ಈಗ ಈ ಯಾವುದೇ ಒಬ್ಬ ಮಧ್ಯಮ ವರ್ಗ ಅಥವಾ ಬಡ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರಿ ಕೆಲಸ ಸಿಗ್ಬೇಕು ಅನ್ನೋದು ತುಂಬಾ ಕನಸಾಗಿರುತ್ತೆ. ಅದನ್ನ ಪಡ್ಕೊಳ್ಬೇಕು ಅನ್ನೋದು ಕೂಡ. ಇನ್ನು ಗ್ರೂಪ್ B ಹುದ್ದೆ, ಕೃಷಿ ಇಲಾಖೆ AO ಮತ್ತು AOO ಹುದ್ದೆಗಳಿಗೆ ಕಳೆದ 2024ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಆದ್ರೆ ಇದುವರೆಗೂ ಕೂಡ ಅದಕ್ಕೆ ಅಂತ್ಯ ಕಾಣಿಸಕ್ ಆಗಿಲ್ಲ ಅಥವಾ ಪರೀಕ್ಷೆಗಳನ್ನ ಮಾಡ್ಲಿಕ್ಕೆ ಆಗಿಲ್ಲ. ಈಗ ನಮ್ ಜೊತೆಗೆ AO ಪರೀಕ್ಷೆಗೆ ಅರ್ಜಿ ಹಾಕಿರ್ತಕ್ಕಂಥ ಅಂಕೇಶ್ ಅವರು ಇದ್ದಾರೆ. ಅಂಕೇಶ್ ಅವರೇ, ಇದ್ರಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ಇಲ್ದಲೇ KPSC ಅಲ್ಲಿ ಈ ಒಂದು ಅಧಿಸೂಚನೆ ಹೊರಡಿಸಿದ್ರು ಅಂತ ಇದನ್ನ ಸ್ಟಾಪ್ ಮಾಡಿದ್ರು. ಈಗ ಮತ್ತೆ KA ಕೊಟ್ಟಿದ್ರು ಪಾರದರ್ಶಕವಾಗಿ ಮಾಡ್ಲಿ ಅಂತ. ಆದ್ರೆ KA ಕೂಡ ಇದ್ರಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಯಾವುದೇ ಸೂಚನೆ ಆಗಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಅಂಕೇಶ್. ಸರ್ ನಮಸ್ಕಾರ. ನಮಸ್ತೆ ಸರ್, ಮೊಟ್ಟ ಮೊದಲನೇದಾಗಿ ನಾನು ದಿ ಫೆಡರಲ್ ಕರ್ನಾಟಕ ಮತ್ತೆ ನಿರಂಜನ್ ಸರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ನಿಮ್ಮ ಪತ್ರಿಕೆ ಮತ್ತೆ ನಿಮ್ಮ ಟೀಮಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಸರ್. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ಪ್ರತಿ ಸಲ ನೀವು ಸಾಮಾಜಿಕ ನ್ಯಾಯಕ್ಕಾಗಿ ನೀವು ಧ್ವನಿ ಎತ್ತಾ ಇದ್ದೀರಾ ಸರ್. ನೀವು ಇಲ್ಲಿ ಏನಾಗಿದೆ, ಹೋರಾಟಗಾರರು ಮತ್ತೆ ಪತ್ರಕರ್ತರು, ಅದು ಡಿಜಿಟಲ್ ಪತ್ರಿಕೆ ಆಗಿರ್ಬೋದು ಅಥವಾ ಮಾಧ್ಯಮ ಆಗಿರ್ಬೋದು, ನಾವು ಎಲ್ಲರೂ ಒಟ್ಟಾಗಿ ಇದ್ದಾಗ ಮಾತ್ರ ಸರ್ಕಾರನ ನಾವು ಮಣಿಸಬಹುದು ಸರ್. ಸರ್, ನೀವು ಕ್ವಶನ್ ಕೇಳ್ದಂಗೆ ಏನಾಗಿದೆ, 2024ರಲ್ಲಿ ನೋಟಿಫಿಕೇಶನ್ ಆಗುತ್ತೆ ಸರ್, ಯಾವುದು ಕೃಷಿ ಇಲಾಖೆಯಲ್ಲಿ. ಅವರು ಬೇಕಾಬಿಟ್ಟಿ ಮಾಡ್ತಿದ್ದಾರೆ ಸರ್. ಅಂದ್ರೆ ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ಅವರು ಒಳ ಮೀಸಲಾತಿ ಕೊಡಬೇಕಿತ್ತು ಸರ್. ಏನಂದ್ರೆ ಒಂದು ಆದೇಶ ಇದೆಯಲ್ಲ ಸರ್, ಯಾವುದೇ ತಿದ್ದುಪಡಿ ಆದೇಶ ಇದ್ರೂ ಕೂಡ ಅದು ಹೊಸ ಆದೇಶ ಅಂತ
ನಾವು ಕನ್ಸಿಡರ್ ಮಾಡಬೇಕು. ಹಂಗಾಗಿ ಲ್ಯಾಂಡ್ ಸರ್ವೇಯರ್ ಅನ್ನ ಏನ್ ಮಾಡಿದ್ರು ಅವರು ತಿದ್ದುಪಡಿ ಮಾಡಿದ್ರು ಸರ್. ಅದನ್ನ ಕೂಡಲೇ ಹಿಂಪಡೆದ್ರು KPSC ಇಂದ. ಬಟ್ ಕೃಷಿ ಇಲಾಖೆಗೆ ಒಳ ಮೀಸಲಾತಿ ಕೊಡಕ್ಕೆ ಅದು ಒಪ್ಲಿಲ್ಲ ಸರ್. ನಾವು ಹೋರಾಟ ಮಾಡಿದ್ವಿ ಸರ್. ಲಾಸ್ಟ್ 2025 ಆಗಸ್ಟ್ ತಿಂಗಳಲ್ಲಿ ಹೋರಾಟ ಮಾಡಿದ್ವಿ ಸರ್. ಆಕ್ಚುಲಿ ನನಗೆ ಯಾರು ಪರಿಚಯ ಆಗಲಿಲ್ಲ ಸರ್. ನಾನು ಸ್ವಂತಾಗಿ ಹೋರಾಟ ಮಾಡಿ ನಮ್ಮ ಎಲ್ಲ MLA ಗಳಿಗೆ ಮಾತಾಡಿದೆ, ಮಿನಿಸ್ಟರ್ಸ್ಗೆ ಮಾತಾಡಿದೆ, ಹೋರಾಟಗಾರರಿಗೂ ಮಾತಾಡಿದೆ ನಾನು. ಅವಾಗ ನಮ್ಗೆ ಸಪೋರ್ಟ್ ಸಿಕ್ತು ಸರ್. ಆಂಜನೇಯ ಸರ್ ಅವ್ರು ಹೇಳಿದ್ರು, ನೀವು ಬನ್ನಿ ಒಂದು 20-30 ಜನ ಹುಡುಗರಿಗೆ ಕರ್ಕೊಂಡ್ ಬನ್ನಿ, ನಾನು CM ಕಡೆ ಹೋಗಿ ಮಾತಾಡ್ಸೋಣ ಅಂದ್ರು. ನಾವು ಹೋದಿವಿ ಸರ್ ಆಂಜನೇಯ ಸರ್ ಹತ್ರ. ಅವರು ಡೈರೆಕ್ಟ್ CM ಕಡೆ ಕರ್ಕೊಂಡು ಹೋದ್ರು, ಗೃಹ ಕಚೇರಿ ಕೃಷ್ಣಗೆ. CM ಹತ್ರ ಮಾತಾಡಿದೀವಿ ಸರ್. ಒಂದು 17 ದಿವಸ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದೀವಿ ಸರ್. ಅಂದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ ಸರ್, ನೇಮಕಾತಿ ಆಗ್ಲಿ, ನಾವ್ ಯಾರು ಇದು ಬೇಡ ಅಂತ ಇಲ್ಲ. ಇನ್ಕ್ಲೂಡಿಂಗ್ ನಿನ್ನೆ ನಿಮ್ ಪತ್ರಿಕೆಯಲ್ಲಿ ಒಂದು ಪತ್ರಿಕೆ ಬಂತಲ್ಲ ಸರ್ ಆರ್ಟಿಕಲ್, ಇನ್ಕ್ಲೂಡಿಂಗ್ ಕಾಂತಕುಮಾರ್ ಸರ್ ಕೂಡ ಹೇಳ್ತಾರೆ ಏನಂದ್ರೆ, ಒಳ ಮೀಸಲಾತಿನ ಕೊಟ್ಟೆ ನೀವು ನೇಮಕಾತಿ ಮಾಡೋ ಅಂತ ನಾವ್ ಹೇಳ್ತಾ ಇದೀವಿ ಸರ್. ಇದು ಎಲ್ಲಾ ಹೋರಾಟಗಾರರು, ಎಲ್ಲಾ ವಿದ್ಯಾರ್ಥಿಗಳು, ಇಡೀ ಕರ್ನಾಟಕದ ಎಲ್ಲರದು ಆಸೆ ಇದೆ ಸರ್ ಇದು. ಬಟ್ ಇಲ್ಲಿ ಏನಾಗ್ತಾ ಇದೆ ಸರ್, ನಾನು ಕೆಲವೊಂದು ಸತ್ಯನ ಹೇಳ್ತೀನಿ ಸರ್, ದಯವಿಟ್ಟು ತಾವೆಲ್ಲರೂ ಕೇಳ್ಬೇಕು. ನಮ್ಮಲ್ಲಿ ಈಗ ನಾನು SC ರೈಟ್ ಕಮ್ಯುನಿಟಿಯಲ್ಲಿ ಬರ್ತೀನಿ ಸರ್. ನಾನು ನಮ್ಮಲ್ಲಿ SC ದಲಿತ ಲೀಡರ್ಸ್ ಅಲ್ಲಿ 3 ಜನ ರೈಟ್ ಕಮ್ಯುನಿಟಿ ಮಿನಿಸ್ಟರ್ಸ್ ಅದಾರ ಸರ್. ಅವ್ರಿಗೆ ಏನ್ ಕಾಡ್ತಾ ಇದೆ ಅಂದ್ರೆ ಪ್ರಶ್ನೆ, ಈಗ ನಾವು ಒಳ ಮೀಸಲಾತಿ ಕೊಟ್ಟಿವಂದ್ರೆ ನೆಕ್ಸ್ಟ್ ನಾವು ಯಾರಿಗೆ ಲೀಡರ್ಸ್ ಆಗಿರ್ತೀವಿ, ಗ್ರೂಪ್ ಎ ಇರ್ತೀವ ಅಥವಾ ಗ್ರೂಪ್ ಬಿ ಲೀಡರ್ಸ್ ಅಥವಾ ಗ್ರೂಪ್ ಸಿ ನಾವು ಲೀಡರ್ಸ್ ಆಗಿರ್ತೀವ ಅನ್ನೋದು ಅವ್ರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಸರ್. ಬಟ್ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಒಂದು ಮನವಿ ಮಾಡ್ಕೊಂತೀನಿ ಸರ್. ಎಲ್ಲಾ ರಾಜಕಾರಣಿಗಳಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊಂತೀನಿ, ನೀವು ಯಾವತ್ತಿದ್ರು ನಮ್ಮ ದಲಿತ ಲೀಡರ್ಸ್ ಇರ್ತೀರ, ನೀವು ನಮ್ಮ ಕರ್ನಾಟಕದ ಲೀಡರ್ಸ್ ನೀವು, ಹೌದಲ್ಲ ಸರ್? ಈಗ ಅವ್ರು ಇಲ್ಲಿ ಮಂತ್ರಿಗಳ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರು ಯಾವ್ದೋ ಒಂದು ಕಮ್ಯುನಿಟಿ ಮಂತ್ರಿಗಳಲ್ಲ ಸರ್. ಇಡೀ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಇಡೀ ಕರ್ನಾಟಕ ಜನರ ಮಂತ್ರಿಗಳು. ನಮ್ ಜನರ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು ಸರ್. ಇನ್ನೊಂದೇನಾಗುತ್ತೆ, ಈಗ ಅವರಿಗೆ ಎಲೆಕ್ಷನ್ ಅಲ್ಲಿ ನಾವು ಸೋಲ್ತೀವ ಅಥವಾ ನಮ್ಗೆ ಜನ ಸಪೋರ್ಟ್ ಮಾಡ್ತಾರ ಅನ್ನೋದು ಭಯ ಇದೆ. ಇಲ್ಲಿ ಒಳ ಮೀಸಲಾತಿ ಅನ್ನೋದು ಇದು ಯಾವುದೇ ತರಹದ ಗೋಜಲ್ ಅಲ್ಲ ಸರ್. ಎಷ್ಟೋ ಜನ ವಿದ್ಯಾರ್ಥಿಗಳು ಕೂಡ ಮಾತಾಡ್ತಿದ್ದಾರೆ, ನಾನು ಕೇಳಿದೆ. ನಾನು ಏನಂತಾರೆ, ಏನಪ್ಪ ಇವ್ರದ್ದು SC ಅವ್ರದ್ದು ಒಳ ಮೀಸಲಾತಿ ಅಂತ ಹೇಳಿ ಯಾವ್ದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಇವ್ರದ್ದು ಸಮಸ್ಯೆ ಆಗಿದೆ ಅಲ್ಲ ಅಂತ ಈ ತರ ಜನ ಮಾತಾಡ್ಕೊತಾ ಇದಾರೆ ಸರ್, ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ಕೂಡ. ಬಟ್ ನಾನು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇಡೀ ಕರ್ನಾಟಕ ಜನಗಳಲ್ಲಿ ಮನವಿ ಮಾಡ್ಕೊಂತೀನಿ, ಮತ್ತೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಂತೀನಿ. ಒಳ ಮೀಸಲಾತಿ ಅನ್ನೋದು ಇದು ಸಾಮಾಜಿಕ ನ್ಯಾಯ ಇದೆ ಸರ್ ಇದು. ಯಾಕಂದ್ರೆ ಒಳ ಮೀಸಲಾತಿ ಕೊಟ್ರೆ ಎಷ್ಟೋ ಜನರ ಬದುಕುಗಳು ಹಸನಾಗ್ತಾವ ಸರ್. ಈಗೇನು 56,000 ಪೋಸ್ಟ್ ಕರಿತೀನಿ ಅಂತ ಹೇಳಿದಾರಲ್ಲ, ಆ ಪೋಸ್ಟ್ ಗಳಲ್ಲಿ ಎಷ್ಟೋ ಜನ ಬಡವರು ಇದಾರೆ ಸರ್. ದಲಿತರಲ್ಲೇ ಸಿಕ್ಕಾಪಟ್ಟೆ ಬಡವರು ಇದಾರೆ. ಒಳ ಮೀಸಲಾತಿ ಸಿಕ್ತು ಅಂದ್ರೆ, ಒಳ ಮೀಸಲಾತಿ ಅನ್ನೋದು ಈಗ ಒಂದು ರೊಟ್ಟಿನ ನಾವು ಒಂದು 3 ಜನ ಹಂಚ್ಕೊಂಡ್ ತಿಂದಾಗೆ ಸರ್ ಅದು. ಒಂದು ರೊಟ್ಟಿನ ಎಲ್ರಿಗೂ ಸಮಾನವಾಗಿ ನಾವು ಹಂಚ್ಕೊಂಡ್ ತಿನ್ನೋಣ ಅಂತ ನಾವು ಹೇಳ್ತಾ ಇದೀವಿ. ಬಟ್ ಇವ್ರು ಯಾಕೆ ಅಂದ್ರೆ ಇದರಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಸರ್. ಆಮೇಲೆ ರಾಜಕಾರಣಿಗಳಿಗೆ ನಾವು ಎಲ್ಲಿ ಅಧಿಕಾರ ಕಳ್ಕೊತೀವೋ, ನಾವ್ ಎಲ್ಲಿ ನಮ್ಮ ಸೀಟ್ಗಳನ್ನ ಕಳ್ಕೊತೀವೋ ಅನ್ನೋದು ಭಯ ಇದೆ ಸರ್. ಬಟ್ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ ಸರ್, ಕಾಂಗ್ರೆಸ್ ಸರ್ಕಾರ ಯಾವತ್ತು ಜನಪರ ಸರ್ಕಾರ ಕೆಲಸ ಮಾಡಿದೆ. ಓಕೆ, ನಾವ್ ಯಾಕಂದ್ರೆ ಒಳ್ಳೆ ಕೆಲ್ಸಕ್ಕೆ ನಾವು ಸಪೋರ್ಟ್ ಮಾಡ್ಲೇಬೇಕು ಸರ್. ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಜನನು ಅವರಿಗೆ ಪಾಠ ಕಲಿಸ್ತಾರೆ, ಮತ್ತೆ ಮಾಧ್ಯಮಗಳು ಕೂಡ ಅವ್ರ ವಿರುದ್ಧ ಮಾತಾಡ್ತಾರೆ. ಇದು ಪ್ರಜಾಪ್ರಭುತ್ವ ಸರ್. ಸೊ ಹಾಗಾಗಿ ನಾನೇನ್ ಕೇಳ್ತೀನಿ, ಸರ್ಕಾರ ಎಲ್ಲಾನು ಕೆಲಸ ಕರೆಕ್ಟ್ ಆಗಿ ಮಾಡಿದೆ. ಇನ್ನೊಂದು, ಈ ಒಳ ಮೀಸಲಾತಿನ ಎಲ್ಲರಿಗೂ ನಾವು ಈಕ್ವಲ್ ಆಗಿ ಹಂಚಿದಾಗ ಎಲ್ರಿಗೂ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ ಸರ್. ಇದು ಸಾಮಾಜಿಕ ನ್ಯಾಯದ ಪರವಾಗಿ ನಾವೆಲ್ಲರೂ ಮಾಡ್ತಾ ಇರುವಂತ ಹೋರಾಟ ಸರ್. ಸೊ ಹಾಗಾಗಿ ಈಗ ಕೃಷಿ ಇಲಾಖೆಯಲ್ಲಿ ನಾವು 2025 ಸೆಪ್ಟೆಂಬರ್ ಅಲ್ಲಿ ಕ್ಯಾನ್ಸಲ್ ಮಾಡ್ತಿದೀವಿ ಸರ್, ಬಿಕಾಸ್ ಆಫ್ ಒಳ ಮೀಸಲಾತಿ. ಈಗ ಒಳ ಮೀಸಲಾತಿ ಕೊಟ್ಟಿಲ್ಲ ಅನ್ನೋದ ಕಾರಣಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡಿಸಿದೀವಿ. ಮತ್ತೆ ಇವಾಗ ಇವರು ಒಳ ಮೀಸಲಾತಿ ಕೊಡ್ಲಾರ್ದೇನೆ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ KE ಇಂದ. ಆಮೇಲೆ ಇನ್ನೊಂದು, ನಾನು ಕೃಷಿ ಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ ಸರ್. KPSC ಇಂದ ನಮ್ಮ ಕಾಂತಕುಮಾರ್ ಸರ್ ನಾನು ಒಂದ್ಸಲ ಮಾತಾಡಿದ್ದೆ, ಅದು ಕೃಷಿ ಇಲಾಖೆಯಲ್ಲಿ ಸರ್ ಈ ತರ ಒಳ ಮೀಸಲಾತಿ ಕೊಟ್ಟಿಲ್ಲ ಈ ತರ. ನಾನು ಅವ್ರಿಗೆ ಒಂದ್ಸಲ ಕಾಲ್ ಮಾಡಿದ್ದೆ ಸರ್, ಮಾತಾಡಿದ್ದೆ ಅವ್ರ ಜೊತೆ. ಸೊ ಅವ್ರು ಏನಂದ್ರು, ಆಯ್ತು ನೀವು ಹೋರಾಟ ಮಾಡಿ ನೀವು ಮಾಡ್ಸೋಣ ಅಂತಂದ್ರು. ನಾವು ಕೃಷಿ ಮಂತ್ರಿಗಳ ಕಡೆ ಹೋದಾಗ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸರ್. ನಿಜ ಹೇಳ್ಬೇಕಂದ್ರೆ KPSC ಅಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯಲ್ಲ, ಕಾಂತಕುಮಾರ್ ಸರ್ ಏನು ವಾಯ್ಸ್ ರೈಸ್ ಮಾಡಿದಾರಲ್ಲ ಸರ್, 100% ಕರೆಕ್ಟ್ ಇದೆ. ನಾವು ನಮಗ್ ಮಾತಾಡಕ್ ಒಂದು ವೇದಿಕೆ ಇಲ್ಲ ಸರ್. ಇವತ್ತು ನೀವು ನಿಮ್ಮ ಪತ್ರಿಕೆ ಮುಖಾಂತರ ನಮಗೊಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ರಿ ಸರ್. KPSC ಅನ್ನೋದು ಮೊನ್ನೆ ಇದರಲ್ಲಿ ಸರ್ ಅಸೆಂಬ್ಲಿಯಲ್ಲಿ ಡಿಸ್ಕಷನ್ ಆಯ್ತಲ್ಲ ಸರ್, KPSC ಅನ್ನೋದು ತೆಗೆದೇ ಬಿಡಬೇಕು ಸರ್. ಕರ್ನಾಟಕದಲ್ಲಿ KPSC ಅವಶ್ಯಕತೆ ಇಲ್ಲ ಸರ್. ಈ KE ಏನು ಒಂದ್ ಸ್ವಲ್ಪ ಉತ್ತಮ ಕೆಲಸ ಮಾಡ್ತಿದಾರಲ್ಲ, ಅವ್ರಿಗೆ ಇನ್ನೊಂದ್ ಸ್ವಲ್ಪ ಉತ್ತಮ ಕೆಲಸ ಮಾಡೋದಕ್ಕೆ ಒಳ್ಳೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕು, ಹೌದಲ್ಲ ಸರ್? ಅಲ್ಲೇನಾಗುತ್ತೆ, ಸುಧಾರಣೆ. ಈ ತರ ಕರಪ್ಷನ್ ಇರುವಂತದ್ದು ಬೇಡ ಸರ್. ಯಾಕಂದ್ರೆ ಈಗ ನಾನ್ ಕೇಳೋದು, ಒಳ ಮೀಸಲಾತಿ ಇಲ್ಲ ಕೊಟ್ಟಿಲ್ಲ ಅಂತ ಹೇಳಿ ನಾವು ಆಲ್ರೆಡಿ ಕ್ಯಾನ್ಸಲ್ ಮಾಡಿಸಿದೀವಿ ಸರ್ ನೋಟಿಫಿಕೇಶನ್. ಓಕೆ, ಅದು ನಮ್ ಕ್ಯಾಬಿನೆಟ್ ಡಿಸಿಷನ್ ಅಲ್ಲೇ ಫೈನಲ್ ಆಗಿದೆ ಸರ್. ಅದು 4/9/2025 DPR ಇಂದ ಅದು ಆರ್ಡರ್ ಆಗಿದೆ. ಸೊ ಒಳ ಮೀಸಲಾತಿ ಕೊಟ್ಟಿಲ್ಲ ಅನ್ನೋಕ್ಕೋಸ್ಕರನೇ ನಾವು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿದೀವಿ. ಮತ್ತೆ ಇವಾಗ ಇವರು ಒಳ ಮೀಸಲಾತಿ ಕೊಡ್ಲಾರ್ದೇನೆ ಇವರು ನೋಟಿಫಿಕೇಶನ್ ಮತ್ತೆ ಜಾರಿ ಮಾಡ್ತಾರೆ ಅಂದ್ರೆ ಇವ್ರಿಗೆ ಎಷ್ಟು ಇದು ಇದೆ ಸರ್. ಅಂದ್ರೆ ಇಲ್ಲಿ ಕೆಲವೊಂದು ಅಧಿಕಾರಿಗಳು ಅದಾರ ಸರ್, ಅಧಿಕಾರಿಗಳ ಷಡ್ಯಂತ್ರ ಕೂಡ ಇದರಲ್ಲಿ ಇದೆ ಸರ್. ಸೊ ಇದರಲ್ಲಿ ಕೃಷಿ ಮಂತ್ರಿಗಳಿಗೆ ಯಾಕೆ ಧನ್ಯವಾದ ಹೇಳ್ಬೇಕಂದ್ರೆ, KPSC ಇಂದ KE ಗೆ ವರ್ಗಾವಣೆ ಮಾಡಿದಾರಲ್ಲ ಸರ್,
ಮತ್ತೆ ಇದರಲ್ಲಿ ಕೃಷಿ ಮಂತ್ರಿಗಳ ಜೊತೆನೆ ನಮ್ಮೆಲ್ಲಾ ವಿದ್ಯಾರ್ಥಿಗಳು ಶ್ರಮನೂ ಇದೆ ಸರ್, ಇನ್ಕ್ಲೂಡಿಂಗ್ ಕಾಂತಕುಮಾರ್ ಸರ್ ಕೂಡ ಹೋಗಿದ್ರು, ಲೆಟರ್ ಕೊಟ್ಟರು. ಸೊ ಕೆಗೆ ವರ್ಗಾವಣೆ ಆಗಿದೆ. ಸೊ ನಮ್ಗೆ 100% ಫೇರ್ ಅಂಡ್ ಟ್ರಾನ್ಸ್ಪರೆಂಟ್ ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಸರ್. ಮತ್ತೆ ಈಗ ಬರೋದಾದ್ರೆ ಈ ಒಳ ಮೀಸಲಾತಿ ಇವ್ರು ಕೊಡೋದಕ್ಕೆ ಇಷ್ಟೊಂದು ಗೋಜಲ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ಕೋರ್ಟ್ ಏನ್ ಹೇಳಿದೆ, ನೀವು 50% ರಿಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ? 50 ಅಂದ್ರೆ SC ಅವರಿಗೆ 15% ಬರುತ್ತೆ. 15% ಅಲ್ಲಿ ಇವರು ಅದು 665 ರೇಷಿಯೋ ಇದಲ್ಲ, ಅದನ್ನೆಲ್ಲಿ ಜಾರಿ ಮಾಡಿದ್ರೆ ಮುಗಿದೋಯ್ತಲ್ಲ ಸರ್. 5.5, 5.5, 4 ಅಥವಾ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟಾಗುತ್ತೆ ಅಷ್ಟು ಮಾಡಿ ನೀವು. ಅಲ್ಟಿಮೇಟ್ ಆಗಿ ಫೈನಲ್ ರಿಸಲ್ಟ್ ಬೇಕಲ್ಲ ಸರ್. ಕೃಷ್ಣಮೂರ್ತಿ ಸರ್ ಮಾತಾಡ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ, ಅವ್ರು ಪೂರ್ಣಗೊಳಿಸ್ಬಿಡ್ಲಿ. ಹಾ ಸರ್, ಈಗ ಇವ್ರು ಏನ್ ಮಾಡ್ತಿದ್ದಾರೆ, ಸುಮ್ನೆ ಇಲ್ಲಿ ಇದು ಕಾಟಾಚಾರ ಮಾಡೋದು, ಸ್ಪೆಷಲ್ ಕ್ಯಾಬಿನೆಟ್ ಕರಿತೀನಿ ಅನ್ನೋದು. ನೋಡಿ ಸರ್, ಕರ್ನಾಟಕ ಸರ್ಕಾರ ಇರೋದು ಅದು ಕರ್ನಾಟಕ ಜನರ ಆಸ್ತಿ ಸರ್ ಅದು. ಓಕೆನಾ? ನಿಮ್ಮಲ್ಲಿ ನಾನು ದಯವಿಟ್ಟು ಮನವಿ ಮಾಡ್ತೀನಿ, ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳಲ್ಲಿ ಮತ್ತೆ ರಾಜಕೀಯ ನಾಯಕರುಗಳಲ್ಲಿ ಇಲ್ಲಿ ಯಾವ ಪಾರ್ಟಿನೂ ಇಲ್ಲ ಸರ್, ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ. ಸಾಮಾಜಿಕ ನ್ಯಾಯ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸೊ ಜನರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಿ ನೀವು. ಓಕೆ, ನೀವು ಒಳ ಮೀಸಲಾತಿ ಕೊಟ್ರೆ ನೀವು ಅಜರಾಮರವಾಗಿ ಉಳ್ಕೊಂತೀರಾ ನೀವು. ಓಕೆನಾ? ಈ ತರ ಕಷ್ಟ ಕೊಡೋದ್ರಿಂದ ಇನ್ನೊಂದೇ ನೋಡಿ ಸರ್, ಈಗ ಕಾಂತಕುಮಾರ್ ಸರ್ ಹೋರಾಟ ಮಾಡ್ತಿದ್ದಾರೆ. ಓಕೆನಾ? ಅವರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ಕಂಟಿನ್ಯೂ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಧಾರವಾಡಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಬಿಜಾಪುರಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಕಲಬುರಗಿಯಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ಫಸ್ಟಿಗೆ ಅವ್ರು ಕೋರ್ಟಿಗೆ ಹೋಗಿ ತಗೋಬೇಕಾಯ್ತು ಸರ್. ಎಲ್ಲಾನು ಕೋರ್ಟಿಗೆ ಹೋಗಿ ನಾವು ನ್ಯಾಯ ಪಡ್ಕೋಬೇಕಾದ್ರೆ ಸರ್ಕಾರ ಯಾಕೆ ಬೇಕು, ಈ ವ್ಯವಸ್ಥೆ ಯಾಕೆ ಬೇಕು? ಇದು ನಾವು ಒಂದು ಸಾಮಾನ್ಯ ಒಂದು ಸ್ಟೂಡೆಂಟ್ ಆಗಿ ನಾನು ಕೇಳುವಂತ ಪ್ರಶ್ನೆ ಸರ್ ಇದು. ಅಂದ್ರೆ ನೀವು ರಾಜಕಾರಣಿಗಳು ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಾವು ಬೀದಿಗೆ ಇಳಿಯೋ ಪರಿಸ್ಥಿತಿನೇ ಬರೋದಿಲ್ಲ. ಇವತ್ತು ಕಾಂತಕುಮಾರ್ ಸರ್ ಕೋರ್ಟಿಗೆ ಅಲ್ದಾಡೋ ಪರಿಸ್ಥಿತಿ ಬರೋದಿಲ್ಲ, ಅವ್ರ ಮೇಲೆ ಅಷ್ಟು ಕೇಸ್ ಹಾಕಿಸ್ಕೊಳ್ಳೋ ಪರಿಸ್ಥಿತಿನೂ ಬರೋದಿಲ್ಲ ಸರ್. ನೋಡಿ ಸರ್, ಈಗ ಕಾಂತಕುಮಾರ್ ಸರ್ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ಮೇಲೆ ಅವ್ರು ಎಷ್ಟು 30, 40, 100 ಕೇಸ್ ಹಾಕಿದ್ರು ಕೂಡ ಅವರು ಅದನ್ನ ತಡ್ಕೊಳ್ಳುವಂತ ಶಕ್ತಿ ಅವ್ರಿಗೆ ದೇವ್ರು ಕೊಟ್ಟಿರಂತ. ಆಮೇಲೆ ನಾವೆಲ್ಲಾ ಸ್ಟೂಡೆಂಟ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್. ಇನ್ನೊಂದು, ಈಗ ಸರ್ ಈಗ ಪ್ರೊಟೆಸ್ಟ್ ಅಲ್ಲಿ ನಾವು ಸಾಮಾನ್ಯ ವಿದ್ಯಾರ್ಥಿಗಳು ಕೂಡ ನಾವು ಭಾಗಿಯಾಗ್ತೀವಿ ಸರ್. ನಮ್ಮ ಮೇಲೆ ಇವ್ರು ಕೇಸ್ ಹಾಕಿದ್ರೆ ನಮಗೆ ನೆಕ್ಸ್ಟ್ ಗೌರ್ಮೆಂಟ್ ಜಾಬೇ ಆಗೋದಿಲ್ಲ ಸರ್. ಅಂದ್ರೆ ಸರ್ಕಾರ ಏನ್ ಮಾಡಕ್ ಹೊರಟಿದೆ ಸರ್ ಇದು? ಅಂದ್ರೆ ನೀವು ವಿದ್ಯಾರ್ಥಿಗಳು ಬಹಳ ಭವಿಷ್ಯವನ್ನ ಉಜ್ವಲ ಮಾಡ್ತೀರಾ ಅಥವಾ ಅವ್ರನ್ನ ಕತ್ತಲೆ ಕೂಪಕ್ಕೆ ತಾಳ್ತೀರಾ ನೀವು? ಇದು ಸನ್ಮಾನ್ಯ ಸಿದ್ದರಾಮಯ್ಯ ಕ್ಲಾರಿಟಿ ಕೊಡ್ಬೇಕು ಸರ್. ಅಂದ್ರೆ ನೀವು ಹೋರಾಟ ಮಾಡ್ತಾ ಇರುವಂತ ಹೋರಾಟಗಾರರ ಮೇಲೆ ಕೇಸ್ ಹಾಕೊಂತ ಹೋದ್ರೆ ಎಷ್ಟು ಕೇಸ್ ಅಂತ ಹಾಕ್ತೀರಾ ನೀವು? ಸಂಕೇಶ್ ಅವರೇ, ಹೋರಾಟ ಮಾಡ್ತಿರೋ ವಿದ್ಯಾರ್ಥಿಗಳ ಮೇಲೂ ಕೂಡ ಈ ತರ ಕೇಸ್ಗಳು ಹಾಕೋದು ತುಂಬಾ ಇದಂತ ಹೇಳ್ಬೋದು. ಪ್ರಮುಖವಾಗಿ ಅವರು ಕೇವಲ ಅವರು ಹೋರಾಟ ಮಾಡೋದಷ್ಟೇ ಅವರು ಇದಲ್ಲ, ಅವ್ರ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಅಥವಾ ನೇಮಕಾತಿ ಮಾಡ್ಬೇಕು ಅಂತ ಹೇಳೋದಕ್ಕೋಸ್ಕರ ಅವ್ರು ಹೋರಾಟ ಮಾಡ್ತಾ ಇರ್ತಾರೆ. ಹೌದು, ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ ಅಂಕೇಶ್ ಅವರೇ. ಈಗ ಪ್ರಮುಖವಾಗಿ ಧಾರವಾಡ, ಬೆಂಗಳೂರು ಮತ್ತೆ ರಾಯಚೂರು, ಕಲಬುರಗಿ ಅಂತ ನಗರಗಳಲ್ಲಿ ವಿದ್ಯಾರ್ಥಿಗಳು ವರ್ಷಾನುಗಟ್ಲೆ ನೇಮಕಾತಿಗಳಿಗೋಸ್ಕರ ಕಾಯ್ತಾ ಓದ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಯಾರು ಶ್ರೀಮಂತರ ಮಕ್ಕಳು ಇದರಲ್ಲಿ ಬರೋದಿಲ್ಲ, ನೇಮಕಾತಿಗೆ ಇಲ್ಲಿ ಪಾಲ್ಗೊಳ್ಬೇಕು ಅಥವಾ ಎಕ್ಸಾಮ್ ಬರೀಬೇಕು ನಾವು ಅಂತ, ಬದುಕು ಕಟ್ಕೊಳ್ಬೇಕು ಅಂತ. ಪ್ರಮುಖವಾಗಿ ಮಧ್ಯಮ ವರ್ಗ ಮತ್ತೆ ಬಡವರ್ಗದ ಮಕ್ಕಳೇ ಜಾಸ್ತಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಅಶೋಕ್ ಅವರೇ, ಧಾರವಾಡದಲ್ಲಿ ಹೇಗಿದೆ ಪರಿಸ್ಥಿತಿ, ಬೆಂಗಳೂರಲ್ಲಿ ಹೇಗಿದೆ? ಒಟ್ಟಾರೆ ವಿದ್ಯಾರ್ಥಿ ಸಮೂಹ ನೇಮಕಾತಿ ಇಲ್ದಲೆ ಅಥವಾ ಒಳ ಮೀಸಲಾತಿ ಬೇಗ ತಂದು ಜಾರಿ ಮಾಡಿ ನೇಮಕಾತಿಗಳನ್ನ ಮಾಡಿ ಅನ್ನೋ ವಿಚಾರದಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಅಂತ? ಮೊದಲನೇದಾಗಿ ಫೆಡರಲ್ ಕರ್ನಾಟಕ ನ್ಯೂಸ್ಗೆ ನಾನು ಧನ್ಯವಾದನ ತಿಳಿಸ್ತೀನಿ ಸರ್. ಸರ್ ನೋಡಿ, ಈ ವಿಚಾರವಾಗಿ ನಾನು ಮಾತಾಡೋದಾದ್ರೆ, ಈಗ ಆಲ್ರೆಡಿ ನೀವು ಈಗ ಆಲ್ರೆಡಿ ನೀವು ನೋಡೋದಾದ್ರೆ ಧಾರವಾಡದಲ್ಲಿ ಯಾವ ರೀತಿಯಾದಂತ ಹೋರಾಟಗಳು ಆಗಿದೆ ಅನ್ನೋದಂತೂ ನಿಮ್ಗೆ ಗೊತ್ತಿದೆ ಸರ್. ಕೇವಲ ಧಾರವಾಡದಲ್ಲಿ ಅಲ್ಲ, ಬಿಜಾಪುರದಲ್ಲಿ ಹೋರಾಟ ಮಾಡಿದ್ವಿ, ಕಲಬುರ್ಗಿಯಲ್ಲಿ ಮಾಡಿದ್ವಿ, ಹಾಗೆ ಧಾರವಾಡದಲ್ಲಿ ಅಂತೂ ಬಿಡಿ, ಅದು ಕಾಮನ್ ಆಗ್ಬಿಟ್ಟಿದೆ ಸರ್. ಇಲ್ಲಿ ನಾವು ಮೊದಲನೇದಾಗಿ ಮೇನ್ ನೋಡ್ಬೇಕಂತಂದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಅತಿ ಶೋಚನೀಯವಾದ ಪರಿಸ್ಥಿತಿಯನ್ನ ತಲುಪಿದ್ದಾರೆ ಸರ್. ಇವತ್ತು ನೀವು ಮೊನ್ನೆ ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಗತ್ತೆ ಸರ್. ಈ ಧಾರವಾಡದಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ದಯಾಮರಣವನ್ನ ಕೋರಿ ಒಂದು SP ಅವರಿಗೆ ಒಂದು ಪತ್ರವನ್ನ ಬರೀತಾರೆ ಸರ್. ಸರ್ ದಯವಿಟ್ಟು ನನಗೆ ದಯಾಮರಣವನ್ನ ಕೊಟ್ಬಿಡಿ, DC ಅವ್ರಿಗೆ, ಸಾರಿ SP ಅವ್ರಿಗಲ್ಲ, DC ಅವ್ರಿಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾರೆ, ದಯಾಮರಣವನ್ನ ಕಲ್ಪಿಸ್ಬಿಡಿ ಅಂತಂದ್ರೆ. ದಯಾಮರಣ ಕೇಳ್ತಿದ್ದಾರೆ ಅಂದ್ರೆ ಆ ವಿದ್ಯಾರ್ಥಿ ಯಾವ ರೀತಿಯ ಮಾನಸಿಕ ಸಮಸ್ಯೆಯನ್ನ ಅನುಭವಿಸ್ತಿರ್ಬೇಕು ಅನ್ನೋದನ್ನ ದಯವಿಟ್ಟು ರಾಜ್ಯದ ಜನತೆ ಮತ್ತು ರಾಜಕಾರಣಿಗಳು ಒಂದು ವಿಚಾರ ಮಾಡಿ ನೋಡ್ಬೇಕಾದಂತ ಅಂಶ ಸರ್ ಇದು. ಇಲ್ಲಿ ಹೇಗಿದೆ ಅಂತಂದ್ರೆ ಸರ್, ಕೇವಲ ವಿದ್ಯಾರ್ಥಿಗಳು ಕಷ್ಟ ಪಡ್ತಾ ಇಲ್ಲ, ಆ ವಿದ್ಯಾರ್ಥಿಯನ್ನ ನೆಚ್ಕೊಂಡಿರ್ತಕ್ಕಂತ ಅವನ ಹಿಂದೆ ಇರ್ತಕ್ಕಂತ ಆ ಕುಟುಂಬ ಕೂಡ ತೊಂದರೆಗೆ ಸಿಲುಕಿದೆ. ಯಾಕಂತಂದ್ರೆ ನೋಡಿ ಸರ್, ಧಾರವಾಡದಾಗ ಕಳಿಬೇಕಂತಂದ್ರೆ 7,000 ರಿಂದ 8,000 ರೂಪಾಯಿ ಬೇಕು ಪರ್ ಮಂತ್. ಒಂದು ತಿಂಗಳು ಕಳಿಬೇಕಂದ್ರೆ ಒಬ್ಬ ವಿದ್ಯಾರ್ಥಿಗೆ 7,000 ರಿಂದ 8,000 ರೂಪಾಯಿ ಬೇಕಾಗತ್ತೆ. ಈ 7,000 ರಿಂದ 8,000 ರೂಪಾಯಿ ನಾವು ಯಾರ ಹತ್ರ ಕೇಳ್ಬೇಕು? ಅವ್ರ ತಂದೆ ತಾಯಿ ಹತ್ರ ಕೇಳ್ಬೇಕು. ಅವ್ರ ತಂದೆ ತಾಯಿ ಏನ್ ಮಾಡ್ತಿದಾರೆ ಸರ್? ಯಾರಾದ್ರೂ ಆಫೀಸರ್ ಇದಾರ, ಗವರ್ಮೆಂಟ್ ಜಾಬ್ ಅಲ್ಲಿ ಇದಾರ,
ಇಲ್ಲ ಸರ್, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಕೇವಲ ಬಡ ವಿದ್ಯಾರ್ಥಿಗಳು, ಕಾರ್ಮಿಕ ಕುಟುಂಬದಿಂದ ಬಂದಂತವ್ರು, ಕೆಳ ಕುಟುಂಬದಿಂದ ಬಂದಂತವ್ರು. ಅಂತ ವಿದ್ಯಾರ್ಥಿಗಳು 7,000 ರಿಂದ 8,000 ರೂಪಾಯಿ ಪರ್ ಮಂತ್ ಖರ್ಚು ಮಾಡ್ಬೇಕಂತಂದ್ರೆ ತುಂಬಾ ಕಷ್ಟದ ಸಮಯ ಇದೆ ಸರ್. ಪಾಪ ತಂದೆ ತಾಯಿಗಳು ಈ ವಿದ್ಯಾರ್ಥಿಯನ್ನು ಓದಿಸ್ಲಿಕ್ಕೆ ಎಲ್ಲೋ ಹೊಲದಲ್ಲಿ ಕೂಲಿ ಮಾಡ್ತಿದ್ದಾರೆ. ಆ ತಂದೆ ತಾಯಿಗಳು ಕೂಡ ಇವತ್ತು ರಾಜ್ಯ ಸರ್ಕಾರ ತುಂಬಾ ದ್ರೋಹವನ್ನ ಮಾಡ್ತಿದೆ ಅಂತ ನಾನು ನೇರವಾಗಿ ಹೇಳ್ತಿದ್ದೀನಿ ಸರ್. ಯಾಕಂದ್ರೆ ಒಳ ಮೀಸಲಾತಿ ಎಷ್ಟು ವರ್ಷ ಅಂತ ತಗೊಳ್ತೀರಿ ಸರ್ ಟೈಮ್ ನ? ಒಳ ಮೀಸಲಾತಿಯನ್ನ ಕಲ್ಪಿಸ್ಲಿಕ್ಕೆ ಇನ್ನೊಂದು 10 ವರ್ಷ ಬೇಕಾಗಿದ್ರೆ, 10 ವರ್ಷ ಬೇಕಂತಂದ್ರೆ ಅದನ್ನೊಂದು ನೋಟಿಫಿಕೇಶನ್ ಮಾಡಿ ಗೆಜೆಟ್ ಓಡಿಸ್ಬಿಡಿ. ಯಾಕಂದ್ರೆ ನೋಡಿ ಸರ್, ಒಳ ಮೀಸಲಾತಿ ಸ್ಟಾರ್ಟ್ ಮಾಡಿನೇ 3 ವರ್ಷ ಆಯ್ತು ಸರ್. ಇದೊಂದು ರೀಸನ್ ನ ಹೇಳ್ತಾ ಅವರು ಇಡೀ ತಮ್ಮ 5 ವರ್ಷದ ಪೀರಿಯಡ್ ಅನ್ನ ಮುಗ್ಸಕ್ ಬಂದ್ರು ಹೊರತು ಒಳ ಮೀಸಲಾತಿಯನ್ನ ಕಲ್ಪಿಸಕ್ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಇದನ್ನ ನಾನು ತೀವ್ರವಾಗಿ ವಿರೋಧಿಸ್ತೀನಿ. ಒಳ ಮೀಸಲಾತಿ ಕಾರಣ ಹೇಳಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕೊಲ್ಲಬೇಡ್ರಿ ಸರ್. ದಯವಿಟ್ಟು ಕೈ ಮುಗಿದು ರಾಜಕಾರಣಿಗಳಲ್ಲಿ, ರಾಜ್ಯ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಿದ್ದೀನಿ. ಒಳ ಮೀಸಲಾತಿ ಅನ್ನೋ ನೆಪ ಹೇಳಿ ರಾಜ್ಯದ ನಿರುದ್ಯೋಗ ವಿದ್ಯಾರ್ಥಿಗಳನ್ನ ಮರಣಕ್ಕೆ ಗುರಿ ಮಾಡಬೇಡಿ. ಆಲ್ರೆಡಿ ಧಾರವಾಡದಲ್ಲಿ 8-10 ವಿದ್ಯಾರ್ಥಿಗಳು ಸೂಸೈಡ್ ಮಾಡಿರ್ತಕ್ಕಂಥದ್ದಿದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಒಳ ಮೀಸಲಾತಿ ಏನ್ ಸಮಸ್ಯೆ ಇದೆ ಆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ನೇಮಕಾತಿಯನ್ನ ಪ್ರಾರಂಭ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್. ಎಸ್ ಅಶೋಕ್ ಅವರ ಖಂಡಿತ ಧಾರವಾಡ ಮತ್ತೆ ಎಲ್ಲಾ ಒಂದು ವಿದ್ಯಾ ಕೇಂದ್ರಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತುಂಬಾ ಹೋರಾಟಗಳು ಕೂಡ ನಡೆದು. ಕೇಶವಮೂರ್ತಿ ಸರ್, ನಿಮ್ಗೆ ಒಂದು ಪ್ರಶ್ನೆ ಕೇಳೋದಾದ್ರೆ, ಈಗ ಪ್ರಮುಖವಾಗಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬೇಕು ಅಂತಲೇ ಏನಾದ್ರು ಡಿಲೇ ಮಾಡ್ತಾ ಇದೆಯಾ, ಅಥವಾ ಮುಂದಿನ ದಿನಗಳಲ್ಲಿ ಕೊಟ್ರಾಯ್ತು ಬಿಡುವಂತ ಒಳ ಮೀಸಲಾತಿ ಹೋರಾಟಗಾರರ ಒಂದು ಶ್ರಮವನ್ನ, ಇಲ್ಲಿನ 4 ದಶಕದ ಶ್ರಮವನ್ನ ಏನಾದ್ರು ಇವರು ಅವಮಾನಿಸ್ತಾ ಇದಾರಾ ಅಂತ? ಅಥವಾ ಈಗ 24ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆ ನಡೀತಾ ಇದೆ, ಇದ್ರಲ್ಲಿ ಏನಾದ್ರು ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರ, ಅಥವಾ ಇದನ್ನ ಹಂಗೆ ಮುಂದುವರ್ಸ್ಕೊಂಡು ವಿಷಯನ್ನ ಜೀವಂತವಾಗಿರೋದಕ್ಕೆ ಪ್ರಯತ್ನ ಪಡ್ತಾರ ಅಂತ ಸರ್? ಸರ್, ಇಲ್ಲಿವರೆಗೂ ಮಾತಾಡಿದವ್ರಿಗೆಲ್ಲರಿಗೂ ಕೂಡ ಬಹಳ ಧನ್ಯವಾದಗಳು. ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಿರ. ನಮ್ಮ 35 ವರ್ಷಗಳ ಒಳ ಮೀಸಲಾತಿ ಚಳವಳಿಯಲ್ಲಿ ಯಾವತ್ತೂ ಕೂಡ ನಾವು ಒಂದು ಸಮುದಾಯದ ವಿರುದ್ಧ ಮಾತಾಡಿಲ್ಲ. ನಾವು ನಮ್ಮ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ದಕ್ಕಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲೇ ಚಳವಳಿಗಳನ್ನ ಮಾಡ್ಕೊಂತ ಬರ್ತಾ ಇದೀವಿ. ಇದು ಕಾಂಗ್ರೆಸ್ ಗವರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಕಾಂಗ್ರೆಸ್ ಅಷ್ಟೇ ಅಂತಲ್ಲ, ಹಿಂದೆ ಇದ್ದಂತ ಬಿಜೆಪಿ ಗೌರ್ಮೆಂಟ್ ಆಗ್ಬೋದು, ಅದರಿಂದ ಇದ್ದಂತ ಕೊಯಿಲೇಷನ್ ಗೌರ್ಮೆಂಟ್ ಆಗ್ಬೋದು, ಎಲ್ಲವೂ ಕೂಡ ಕಮ್ಯುನಿಟಿಗಳ, ಪರಿಶಿಷ್ಟ ಜಾತಿಗಳಲ್ಲಿರ್ತಕ್ಕಂಥ ಸಮುದಾಯಗಳನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗೆ ಬಳಕೆ ಮಾಡ್ತಾ ಇದ್ದಾರೆ. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮುಂದೆ ಇಟ್ಕೊಂಡು ಇವರು ಈ ಪಾಲಿಸಿ ಮ್ಯಾಟರ್ಸ್ ನ ಮಾತಾಡ್ತಾ ಇದ್ದಾರೆ. ನಾವು ಹೇಳೋದೇನವ ಅಂತಂದ್ರೆ, ಒಂದು ಸಮುದಾಯದ ಓಟು ನಮ್ಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನ ಉಳಿದಂತ 3 ಸಮುದಾಯಗಳ ಓಟು ನಾವು ಪರವಾಗಿದ್ದೀವಿ ಅಂತ ಅನ್ನಿಸ್ಕೊಂಡು ಅವ್ರ ವೋಟ್ ಬ್ಯಾಂಕ್ ಅನ್ನು ನಾವು ತಗೊಂಡು ಗೆದ್ದು ಬರೋಣ ಅಂತಕ್ಕಂಥದ್ದು ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಜನರಲ್ ವಿದ್ಯಾರ್ಥಿಗಳನ್ನ ಕೂಡ ನಮ್ಮ ಮೇಲೆ ಎತ್ಕಟ್ಟತಕ್ಕಂಥ ಕೆಲಸ. ಈಗ ಅವರೇ ಆಗ್ಲಿ, ಒಕ್ಕಲಿಗರಿಗೆ ರಿಸರ್ವೇಶನ್ ಇಲ್ದೆ, ಅಥವಾ OBC-ಗಳಿಗೆ ರಿಸರ್ವೇಶನ್ ಇಲ್ದೆ, ಅಥವಾ ಬ್ರಾಹ್ಮಣರಿಗೆ 10% ರಿಸರ್ವೇಶನ್ ಇಲ್ದೆ ಯಾರು ಉದ್ಯೋಗಗಳನ್ನ ತುಂಬಿಸ್ಕೊಳಕ್ ಇಷ್ಟಪಡ್ತಾರ? ಯಾರು ಪಡೋದಿಲ್ಲ. ಎಲ್ಲರೂ ಕೂಡ ರಿಸರ್ವೇಶನ್ ಆಧಾರದ ಮೇಲೆನೆ ಬೇಕು ಅಂತ. OBC-ಗಳಿಗೆ ಇದ್ದಂಗೆನೆ ಒಳ ಮೀಸಲಾತಿ ಹೆಂಗ್ ಮಾಡಿದ್ರೆ ಹಂಗೆ ನಮಗೂ ಒಳ ಮೀಸಲಾತಿ ಮಾಡಿ ಅಂತಕ್ಕಂಥ ಸಾಮಾಜಿಕ ನ್ಯಾಯನ ಮುಂದೆ ಇಟ್ಟಿರೋದು. ಆದ್ರೆ ಗೌರ್ಮೆಂಟ್ 100% ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ. ಇತ್ತೀಚೆಗೆ ನಾವು ಬಾಗಲಕೋಟೆ ಮತ್ತೆ ದಾವಣಗೆರೆ ಉಪಚುನಾವಣೆಯಲ್ಲಿ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದ್ರಿಂದ ಮೋಸ್ಟ್ಲಿ ಸರ್ಕಾರಕ್ಕೆ ಏನಾದ್ರು ಬುದ್ಧಿ ಬಂದು ಈಗ ಏನೋ 24ನೇ ತಾರೀಕು ನಾಡಿದ್ದು ಮೀಟಿಂಗ್ ವಿಶೇಷ ಕ್ಯಾಬಿನೆಟ್ ಅಲ್ಲಿ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 15%ಗೆ ಹಂಚಿಕೆ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಅದ್ ಏನ್ ಟೆಕ್ನಿಕಲ್ ಸಮಸ್ಯೆನೂ ಅಲ್ಲ ಸರ್. ಅದು ಒಬ್ಬ ಸಾಮಾನ್ಯ ಸ್ಲಮ್ ಅಲ್ಲಿ ಇರತಕ್ಕಂತ ವ್ಯಕ್ತಿಗಳಾಗ್ಲಿ, ಅಥವಾ ಅನ್ಎಜುಕೇಟೆಡ್ ಆಗ್ಲಿ, ಅಥವಾ ಎಜುಕೇಟರ್ ಆಗ್ಲಿ, ಅಥವಾ ಯಾರು ಸಾಮಾಜಿಕ ನ್ಯಾಯ ಕಳಕಳಿ ಇರ್ತಕ್ಕಂಥ ಯಾರು ಕೇಳೋರು ಕೂಡ ಅಲ್ರಿ ರಿಸರ್ವೇಶನ್ ಕೊಡೋದಕ್ಕೆ ಬಿಲ್ಲೇ ಪಾಸ್ ಮಾಡಿದಾರಂತೆ. ಗವರ್ನರ್ ಪಾಸ್ ಮಾಡಿದಂತೆ, ಆಕ್ಟ್ ಮಾಡಿದಾರಂತೆ, ಇಂಟರ್ನಲ್ ರಿಸರ್ವೇಶನ್ ಆಕ್ಟ್ ಮಾಡಿದ್ದಾರೆ. ಇವೆಲ್ಲ ಮಾಡಿದ್ಮೇಲೂ ಕೂಡ ಅದನ್ನ 18% ಇಂದ 15% ಇಳಿಸ್ಕೊಳ್ಳೋದು ಬಹಳ ದೊಡ್ಡದೇನಲ್ಲ. ಅದು ಬಹಳ ಸುಲಭ. ಅದು ಆಲ್ರೆಡಿ ಇಲ್ಲದೆ ಇರ್ತಕ್ಕಂಥ ಆಯೋಗಗಳು ಕೂಡ ಕೊಟ್ಟಿದ್ದಾರೆ ಅದನ್ನ. ಇದನ್ನ ದೊಡ್ಡ ಟೆಕ್ನಿಕಲ್ ಸಮಸ್ಯೆ ಅಂತ ಅಂದ್ಬಿಟ್ಟು ಸುಮ್ನೆ ಚಿತ್ರಿಸ್ತಾ ಇದ್ದಾರೆ ಇವರು. ಯಾವ ಚಿತ್ರಣನೂ ಇಲ್ಲ, ಬಹಳ ಕ್ಲಿಯರ್. ಈಗ ಒಂದು ಸ್ವಲ್ಪ ಏನಂತಂದ್ರೆ ಸಹಿಸ್ಕೋಬೇಕಾಗುತ್ತೆ. ಈಗ ಅನ್ಯಾಯಕ್ಕೊಳಗಾದವರು, ಈಗ ನಮ್ಮ ಸಮುದಾಯಕ್ಕೂ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ದಕ್ಕಲಿಗರಿಗೆ ಏನಾದ್ರು ಆಯ್ತಾ ಮೊದಲನೇ ಆದ್ಯತೆ ಕೊಡ್ತಾರೆ ಅಂತಂದ್ರೆ ಆ ಸಮುದಾಯಕ್ಕೆ ನಾವು ಒಪ್ಕೊಂತೀವಿ. ಯಾಕಂದ್ರೆ ನಮಗಿಂದನೂ ಶೋಷಣೆಗೊಳಗಾಗ್ಯಾರೆ, ವರ್ಷಾನ್ಗಟ್ಲೆ ಅಂತ ಪಾಪ ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ. ಅವ್ರು ಮೊದಲನೇ ಆದ್ಯತೆಯಲ್ಲಿ ಸಿಗಲಿ ಬಿಡಪ್ಪ ಅಂತಂದ್ರೆ ಆಯ್ತಾ. ಮಾನವೀಯತೆ, ಮನುಷ್ಯತ್ವ, ಸಾಮಾಜಿಕ ಕಳಕಳಿಯಿಂದ ನಾವೆಲ್ಲಾ ಸಮುದಾಯಗಳು ವರ್ತನೆ ಮಾಡಕ್ಕೆ ರೆಡಿ ಆದ್ರೆ ಖಂಡಿತವಲ್ಲ ಸಾಧ್ಯ. ಆದ್ರೆ ಅವ್ರು ಎಲ್ಲರೂ ಹೇಳ್ದಂಗೆ ಈ ರಾಜಕಾರಣಿಗಳ
ಏನು ಒಂದು ಈ ಕಮ್ಯುನಿಟಿಗಳನ್ನ ಓಲೈಕೆ ಮಾಡ್ಕೊಂಡು ಪಾಲಿಟಿಕ್ಸ್ ಮಾಡೋದಕ್ಕೆ ಅನುಕೂಲ ಆಗೋದಕ್ಕೋಸ್ಕರ ಮತ್ತೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರನೇ ಇದು ಬೇಕಂತಾನೆ ಡಿಲೇ ಮಾಡ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ. ಇದನ್ನ ಬಳಕೆ ಮಾಡೋದಕ್ಕೆ ಕೂಡ ಅಪೋಸಿಷನ್ ಪಾರ್ಟೀಸ್ ಕೂಡ ಅದ್ ಬಳಕೆ ಮಾಡಕ್ಕೆ ಕಾಯ್ಕೊಂಡು ಕೂತಿದ್ದಾರೆ ಅವರು ಕೂಡ. ಆಯ್ತಾ, ಅವ್ರಿಗಾಗಲೂ ಗೊತ್ತಿದೆ ಆಲ್ರೆಡಿ ಇದರಲ್ಲಿ ಸೋಷಿಯಲ್ ಜಸ್ಟಿಸ್ ಯಾವ ರೀತಿ ಇದೆ ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ. ಎಲ್ಲವೂ ಕೂಡ ಎಲ್ಲರೂ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಈ ಹೆಂಗೆ ನಾವು ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡ್ಕೋಬೇಕು, ಇದರಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನು ಬಿಟ್ಟು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಿಂದ ಮಾನ್ಯ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಸರಿಯಾದಂತ ಮಹತ್ವ ಮತ್ತೆ ಗೌರವವನ್ನು ಕೊಟ್ಟು ನಮ್ಮ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಈ ಕೆಲಸನ ಮಾಡಿದ್ರೆ ಗ್ಯಾರಂಟಿ ಜಾತಿಗಳ ನಡುವೆ ಕಿತ್ತಾಟ ಆಡೋದು ತಪ್ಪುತ್ತೆ. ಎಲ್ರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಒಂದು ಸಾಮಾಜಿಕ ನ್ಯಾಯನ ನಾವೆಲ್ಲರೂ ಹಂಚ್ಕೊಂಡು ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಎಲ್ರೂ ಹಂಚ್ಕೊಂಡು ತಿಂದ್ರೆ ಸಮಾಜ ಕೂಡ ಸುಧಾರಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಡ್ಕೋಬೇಕು ಸರ್ಕಾರ. ನಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ್ದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ಹೇಳ್ತಾರೋ ಅದೇ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮೂಲಕ ನಾವು ಸ್ಥಳೀಯ ಈಗ ಇಲ್ಲಿವರೆಗೂ ಬೈ ಎಲೆಕ್ಷನ್ ಮಾಡಿದೀವಿ, ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಇವ್ರನ್ನ ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಓಕೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಾ ಈ ಮೂಲಕ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗ ನಾವು ಅಶೋಕ್ ಅವರೇ ಮಾತಾಡಿದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಅಶೋಕ್ ಅವರೇ, ಪ್ರಮುಖವಾಗಿ ಮಧ್ಯಪ್ರದೇಶ ಸರ್ಕಾರದಲ್ಲೂ ಕೂಡ ಈ ಒಳ ಮೀಸಲಾತಿ ಅಥವಾ ಮೀಸಲಾತಿ ಕುರಿತಂತೆ ಅಲ್ಲಿನ ಹೈಕೋರ್ಟ್ ನಲ್ಲಿ ಕೇಸ್ ಇರ್ತಕ್ಕಂಥದ್ದು. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮಧ್ಯಪ್ರದೇಶ ಸರ್ಕಾರ ನೇಮಕಾತಿಗಳು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ 2 ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಮೀಸಲಾತಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಕೋರ್ಟ್ ಏನ್ ಹೇಳುತ್ತೆ ಅದರ ಅಂತಿಮ ಆದೇಶದ ಮೇಲೆ ನಾವು ನೇಮಕಾತಿಗಳನ್ನ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸ್ತೀವಿ ಅಂತ. ಅದ್ರ ಬಗ್ಗೆ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರನು ಅದೇ ರೀತಿಯಾದಂತ ಒಂದು ನೋಟಿಫಿಕೇಶನ್ ಅನ್ನ ಮಾಡ್ಬೋದಲ್ಲ, ಹೈಕೋರ್ಟ್ ನ ಆದೇಶಕ್ಕೆ ಒಳಪಟ್ಟು ನಾವು ಅಂತಿಮ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ. ಅದರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ರಿಲೀಫ್ ಆಗ್ಬೋದು, ಮತ್ತೆ ಅವ್ರಿಗೂ ಕೂಡ ಓದಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ. ಹೌದು ಸರ್, ಇದನ್ನ ನಾನು ಆಕ್ಚುಲಿ ಅದನ್ನೇ ಹೇಳ್ತಿದೀವಿ. ಇವಾಗ ಅಕ್ಸಾ ಸಂಘಟನೆ ಅವರು ಅದನ್ನ ಒತ್ತಡ ತರ್ತಿರೋದೇ ಅದು. ಏನಂತಂದ್ರೆ ಇವತ್ತೇನು ಮಧ್ಯಪ್ರದೇಶ ಅಲ್ಲೆಲ್ಲ ನೇಮಕಾತಿಗಳಾಗಿದ್ದಾವೆ, ಇಂಟರ್ನಲ್ ರಿಸರ್ವೇಶನ್ ಅವ್ರು ಅಪ್ಲೈ ಮಾಡಿದ್ದಾರೆ, ಬಟ್ ಅಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಇದೆ ಸರ್. ಆದ್ರೆ ಅವ್ರು ಯಾವ್ದೇ ರೀತಿಯಾದ ನೇಮಕಾತಿಯನ್ನ ಸ್ಟಾಪ್ ಮಾಡಿಲ್ಲ. ಈಗ ನಾವು ಅಕ್ಸಾ ಸಂಘಟನೆ ವತಿಯಿಂದ ಮತ್ತೆ ನಾವೇನು ಪ್ರೆಸರ್ ಮಾಡ್ತಾ ಇದೀವಿ ಅಂತಂದ್ರೆ, ನೀವು ಗೆಜೆಟ್ ನ ಹೊರಡಿಸುವಾಗ ಒಳ ಮೀಸಲಾತಿಯನ್ನ ಒಳಗೊಂಡಂತೆ ನೇಮಕಾತಿಯನ್ನ ಪ್ರಾರಂಭ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಅದ್ರಲ್ಲಿ ಒಂದ್ ಲೈನ್ ಹಾಕಿ, ಒಳ ಮೀಸಲಾತಿಯ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿ ಈ ನೇಮಕಾತಿ ನಡೀತದ ಅಂತಂದ್ ಒಂದ್ ಲೈನ್ ಅನ್ನ ಹಾಕ್ಬಿಟ್ರೆ ಮುಗಿತಲ್ಲ ಸರ್. ಅದು 1 ವರ್ಷ ಬಿಟ್ಟು ಬರ್ಲಿ, ಒಂದು ತೀರ್ಪು 1 ವರ್ಷ ಬಿಡ್ಲಿ, 1.5 ವರ್ಷ ಆದ್ಮೇಲೆ ಬರ್ಲಿ, ಆ ತೀರ್ಪಿಗೆ ಒಳಪಟ್ಟಂತೆ ಆ ನೇಮಕಾತಿಯ ಲಿಸ್ಟ್ ಅನ್ನ ರೆಡಿ ಮಾಡ್ಬೋದು ರಾಜ್ಯ ಸರ್ಕಾರ. ಅಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ. ಹಾಗಾಗಿ ಒಳ ಮೀಸಲಾತಿಯನ್ನ ಒಳಗೊಂಡಂತೆ ಇವರು ನೇಮಕಾತಿಯನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಿದ್ರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಸಮಸ್ಯೆ ಇಲ್ಲ. ಆಮೇಲೆ ಈ ಒಳ ಮೀಸಲಾತಿ ಸಂಬಂಧ ಹೋರಾಟ ಮಾಡ್ತಿರ್ತಕ್ಕಂಥ ಯಾವ ನಾಯಕರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗೋದಿಲ್ಲ ಸರ್. ಲಾಸ್ಟ್ ಅಂತಿಮವಾಗಿ ಏನ್ ತೀರ್ಪು ಬರುತ್ತೆ, ಆ ಅಂತಿಮ ತೀರ್ಪಿನ ಪ್ರಕಾರವಾಗಿ ಇವ್ರು ನೇಮಕಾತಿ ಮಾಡಿ ಆ ಲಿಸ್ಟ್ ನ ತಯಾರು ಮಾಡಿ ಬಿಡುಗಡೆ ಮಾಡಿದ್ರೆ ಮುಗ್ದೋತೆ ಸರ್, ಯಾರಿಗೂ ಪ್ರಾಬ್ಲಮ್ ಇರಲ್ಲ ಇಲ್ಲಿ. ಆ ರೀತಿ ಮಾಡಿ ಅಂತ ನಾವು ವಿದ್ಯಾರ್ಥಿಗಳೆಲ್ಲ ಕೇಳ್ಕೊಳ್ತಾ ಇದೀವಿ. ಮತ್ತೆ ಈಗ ಅಕ್ಸಾ ಸಂಘಟನೆಯಿಂದ ಅದೇ ಒತ್ತಡವನ್ನ ಸರ್ಕಾರ ಕೇಳ್ತಾ ಇದೀವಿ. ಆದ್ರೆ ಸರ್ಕಾರ ಕೇವಲ ಇಂಟರ್ನಲ್ ರಿಸರ್ವೇಶನ್ ಅನ್ನೋದನ್ನ ಒಂದು ನೆಪವಾಗಿ ಯೂಸ್ ಮಾಡಿ ನೇಮಕಾತಿಗಳನ್ನ ಮುಂದೂಡ್ತಾನೆ ಬರ್ತಾ ಇದ್ದಾರೆ. ಈ ರೀತಿ ಆದ್ರೆ ಮುಂದೊಂದ್ ದಿನ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಸಮಯದಲ್ಲಿ ದಂಗೆ ಹೇಳುವಂತ ಸಂದರ್ಭ ಇಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ ಸರ್ ಆಲ್ರೆಡಿ. ಸೊ ಹಾಗಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಮುಂದಿನ ಸಭೆಯಲ್ಲಿ ಈ ಇಂಟರ್ನಲ್ ರಿಸರ್ವೇಶನ್ ಅನ್ನು ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಗೊಂದಲಗಳನ್ನ ತೆರೆ ಎಳೆದು ಒಂದು ನೇಮಕಾತಿ ಪ್ರಾರಂಭ ಮಾಡ್ಬೇಕು ಸರ್. ಮಾಡ್ಲಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಂದ ಬೃಹತ್ ಮಟ್ಟದ ಹೋರಾಟ ಅಂತ ಮತ್ತೆ ಶುರು ಆಗ್ತದೆ. ಓಕೆ ಅಶೋಕ್ ಅವರೇ, ಇದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ನೀವು ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇರತಕ್ಕಂಥದ್ದು. ಅಂಕೇಶ್ ಅವರೇ, ಕೊನೆಯದಾಗಿ ಹೇಳೋದಾದ್ರೆ, ಈ ಒಂದು ನಾಳಿನ 24ನೇ ತಾರೀಕಿನಂದು ನಡೆಯತಕ್ಕಂಥ ಸಚಿವ ಸಂಪುಟದಲ್ಲಿ ಏನಾದ್ರು ಇವರು ಅಂತಿಮ ನಿರ್ಧಾರಕ್ಕೆ ಬರ್ಲಿಲ್ಲ ಅಂದ್ರೆ, ಅಥವಾ ಎಒ ಅಥವಾ AOO ಹುದ್ದೆಗಳಿಗೆ ಈ ಒಂದು ಒಳ ಮೀಸಲಾತಿ ಮಾಡದಲೇ ಈ ಒಂದು ನೇಮಕಾತಿ ಪೂರ್ಣಗೊಳಿಸಿದಾದ್ರೆ ಸರ್ಕಾರಕ್ಕೆ ಏನಂತ ಹೇಳಕ್ ಬಯಸ್ತೀರಾ? ಸರ್, ಈಗ ಇವರು ಶುಕ್ರವಾರ ಏನ್ ಮಾಡ್ತಿದಾರಲ್ಲ ಸರ್, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು, ಆ ಮೀಟಿಂಗ್ ಅಲ್ಲೂ ಕೂಡ ಇವರು ಡಿಸಿಷನ್ ತಗೊಳ್ತಾರೆ, ಫೈನಲ್ ಡಿಸಿಷನ್ ಅನ್ನೋದು ನಮ್ಗೆ ಇನ್ನೂ ಡೌಟ್ ಇದೆ ಸರ್. ಅದು ಯಾಕಂದ್ರೆ ಇವ್ರಿಗೆ ಏನಿದೆ ಅಂದ್ರೆ, ಅದು ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ಯಾವ ತರ ಆಗಿದೆ ಅಂದ್ರೆ ಸುಮ್ನೆ ಸೇರೋದು ಒಂದ್ ಕಡೆ ಅಷ್ಟೇ, ಡಿಸಿಷನ್ ಏನು ಇಲ್ಲ ಸರ್. ಫೈನಲ್ ಸರ್ ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕು ನಾವು, ಎಲ್ಲಾರು ದೊಡ್ಡ ರಾಜಕಾರಣಿಗಳದಾರ ಸರ್. ಒಂದು ಮೀಟಿಂಗ್ ಮಾಡಿದಾರೆ ಅಂದ್ರೆ ಒಂದು ಪ್ರೊಡಕ್ಟಿವ್ ಡಿಸಿಷನ್ ತಗೋಬೇಕು ಸರ್. ಓಕೆನಾ? ಒಂದು ಮೀಟಿಂಗ್ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅವರು, ಅದು ಸರ್ಕಾರದ ದುಡ್ಡು ಅಂದ್ರೆ ಜನರ ದುಡ್ಡು ಅದು. ಅದಕ್ಕೋಸ್ಕರ ಈಗ ಸರ್ ಇನ್ನೊಂದು ಏನ್ ಹೇಳ್ತೀನಿ ನಾನು, ಈಗ ಕೃಷಿ ಇಲಾಖೆಯಲ್ಲಿ ಕರೆದಾರಲ್ಲ ಸರ್, ಈಗ ಲಾಸ್ಟ್ ಟೈಮು 945 ಪೋಸ್ಟ್ ಕರೆದಿದ್ರು ಸರ್.
ಅಂದ್ರೆ 56% ಕರೆದಿದ್ರು. ಇವಾಗ ಅದನ್ನ 6% ರಿಸರ್ವ್ ಮಾಡಿಟ್ಟು ಬರೀ 50% ಕರೆದಿದ್ದಾರೆ ಸರ್. ಈ ಪ್ರೆಸೆಂಟ್ ಕರೆದಿರೋದು 800 ಎಸ್ ಸರ್, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ. ನಾನು ಕೂಡ ಅದರ ಆಸ್ಪಿರೆಂಟ್ ಆಗಿದ್ದೀನಿ ಸರ್. ಈಗ ನಾನು ಒಂದೇನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ಇವಾಗ ಕೆಯಿಂದ ಏನು ನೋಟಿಫಿಕೇಶನ್ ಬಿಟ್ಟಿದಾರಲ್ಲ ಸರ್, ನೀವು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಬೇಷರತ್ ಅದನ್ನ ಹಿಂಪಡಿಬೇಕು ಸರ್. ಅದು ಈ ಕೂಡಲೇ ಇವ್ರು ಆದೇಶ ಮಾಡಬೇಕು, ಅದನ್ನ ಹಿಂಪಡಿಬೇಕು ನೀವು. ಯಾಕಂದ್ರೆ ನೀವು ಅಧಿಕಾರಿಗಳ ಕೈವಾಡ ಇದೇನೋ ಯಾರ ಕೈವಾಡ ಇದೇನೋ ನಮ್ಗೆ ಗೊತ್ತಿಲ್ಲ ಸರ್. ಬಟ್ ನೀವು ಬೇಕಾಬಿಟ್ಟಿ ಮಾಡೋ ತರ ಇಲ್ಲ. ಯಾಕಂದ್ರೆ ಒಳ ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯ, ದಲಿತರ ಒಕ್ಕೋರಲಿನ ಅದು ಒಂದು ಧ್ವನಿ ಅದು. ಓಕೆನಾ? ನೀವು ಹೋರಾಟಗಾರರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನಮ್ಮ ಭವಿಷ್ಯದ ಜೊತೆ ನೀವು ಆಟ ಆಡೋದು, ನಮ್ಗೆ ಅವಮಾನ ಮಾಡೋದು ಆಲ್ರೆಡಿ ಮಾಡಿದಾರೆ ಸರ್ ಇವ್ರು ಯಾವಾಗ ಒಳ ಮೀಸಲಾತಿ ಜಾರಿ ಮಾಡ್ಲಾರ್ದೇನೆ ಯಾವಾಗ ನೋಟಿಫಿಕೇಶನ್ ಮಾಡಿದಲ್ಲ, ಆಲ್ರೆಡಿ ದಲಿತ ಹೋರಾಟಗಾರರಿಗೆ ಮತ್ತೆ ದಲಿತ ಸಮುದಾಯಕ್ಕೆ ಇವರು ಆಲ್ರೆಡಿ ನಮ್ಗೆ ಅವಮಾನ ಮಾಡಿದ್ದಾರೆ ಸರ್. ಇದು ನೀವು ಹಿಂಗೆ ಕಂಟಿನ್ಯೂ ಮಾಡಿದ್ರಂದ್ರೆ ನಾವು ನಿಮ್ಗೆ ಮುಂದೊಂದಿನ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ. ಸೊ ಹಾಗಾಗಿ ನೀವು ಈ ಕೂಡಲೇ ಈ ಒಂದು ಕೆಎ ಮುಖಾಂತರ ಕರೆದಿರುವಂತಹ ಒಂದು ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ಏನ್ ನೋಟಿಫಿಕೇಶನ್ ಮಾಡಿದಿರಲ್ಲ 18 ಏಪ್ರಿಲ್ 2026, ಈ ಕೂಡಲೇ ವಾಪಸ್ ಪಡಿಬೇಕು ಸರ್. ನೀವು ಒಳ ಮೀಸಲಾತಿ ಫಸ್ಟ್ ಡಿಸಿಷನ್ ತಗೊಳ್ಳಿ. ಆಮೇಲೆ ಸರ್ ನಿನ್ನೆ ಒಂದು ಮಾಹಿತಿ ಬಂದು ಪೊಲೀಸ್ ಇಲಾಖೆಯಿಂದ ಕೂಡ ನೇಮಕಾತಿ ಮಾಡ್ಬೇಕು ಅಂತ ಜಿಒ ಇಶ್ಯೂ ಆಗಿದೆ ಅಂತ ಬಂದಿದೆ ಸರ್. ಓಕೆನಾ? ಅಂದ್ರೆ ಇವರು ಒಂದೊಂದಾಗಿ ಈ ತರ ಕೆಎಲ್ಲಿ ಆ ಅಧಿಸೂಚನೆಯಲ್ಲಿ, ಕೃಷಿ ಇಲಾಖೆ ಅಧಿಸೂಚನೆಯಲ್ಲಿ ಕೊನೆಯಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ಸರ್. ಅಂದ್ರೆ ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ನಾವು ಈ ಒಂದು ಮೀಸಲಾತಿ ವರ್ಗೀಕರಣ ಇದೆಲ್ಲ, ಇದನ್ನ ನಾವು ಯಾವಾಗ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ಇದು ನಮ್ಮ ಇದಕ್ಕೆ ಬಿಟ್ಟಿದ್ದು ನೇಮಕಾತಿ ಪ್ರಾಧಿಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಸರ್. ಇವ್ರು ಈ ತರ ಸೂಚನೆ ಕೊಡೋದು ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ಒಳ ಮೀಸಲಾತಿ ಜಾರಿ ಮಾಡಿ. ಓಕೆ, ಜಾರಿ ಮಾಡಿ ಒಳ ಮೀಸಲಾತಿ ಜಾರಿ ಆದೇಶ ಕೊಟ್ಟ ಮರು ದಿವಸನೇ ನೀವು ಎಲ್ಲಾ ಇಲಾಖೆಯಿಂದ 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡಿ. ನಾವ್ ಇದಕ್ಕೆ ಒಪ್ಕೊಂತೀವಿ. ಆಮೇಲೆ ಇಲ್ಲಿ ಕೊನೆಯದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ಎಲ್ಲಾ ರಾಜಕಾರಣಿಗಳು ಎಲ್ಲಾ ಪಾರ್ಟಿ ರಾಜಕಾರಣಿಗಳಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ, ನಿಮ್ಮ ಸ್ವಾರ್ಥವನ್ನ ಬಿಡಿ. ನಿಮ್ಮ ಸ್ವಾರ್ಥವನ್ನ ನೀವು ದಲಿತ ರಾಜಕಾರಣಿಗಳು ಅನ್ನ ಹೇಳ್ತಾ ಇಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಎಲ್ಲಾ ರಾಜಕೀಯ ಪಕ್ಷದಲ್ಲಿರುವಂತ ಎಲ್ಲಾ ರಾಜಕಾರಣಿಗಳಿಗೆ ನಿಮ್ಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಇದು ದಲಿತರ ಒಂದು ಬದುಕು, ದಲಿತರ ಒಂದು ಭವಿಷ್ಯ, ದಲಿತ ವಿದ್ಯಾರ್ಥಿಗಳ ಒಂದು ಕನಸು ಅಡಗಿದೆ ಇದರಲ್ಲಿ. ಸೊ ನಿಮ್ಮ ಸ್ವಾರ್ಥವನ್ನು ಬಿಟ್ರೆ ನಮ್ಮ ಭವಿಷ್ಯ ಉಜ್ವಲ ಆಗುತ್ತೆ ಸರ್. ಆಮೇಲೆ ಎಲ್ಲಾ ರಾಜಕಾರಣಿಗಳು ಅವ್ರ ಸ್ವಾರ್ಥಗಳನ್ನ ಬಿಟ್ರೆ, ಎಲ್ಲಾ ರಾಜಕಾರಣಿಗಳು ಸ್ವಾರ್ಥ ಬಿಟ್ರೆ ಈ ಒಳ ಮೀಸಲಾತಿ ಜಾರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್. ಇವರು ಸ್ವಾರ್ಥ ಬಿಡ್ತಾ ಇಲ್ಲ ಸರ್, ಅದಕ್ಕೋಸ್ಕರ ಒಳ ಮೀಸಲಾತಿ ಜಾರಿ ಆಗ್ತಿಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ ಅಂಕೇಶ್ ಅವರೇ, ನೋಡಿದ್ರಲ್ಲ ವೀಕ್ಷಕರ, ಇಷ್ಟೊತ್ತು ಎಲ್ಲರೂ ಸಹ ಹೇಳ್ತಿರ್ತಕ್ಕಂಥ ದಲಿತ ಸಂಘಟನೆಗಳ ಹೋರಾಟಗಾರರಾಗಿರ್ಬೋದು ಅಥವಾ ವಿದ್ಯಾರ್ಥಿ ಸಂಘಟನೆಗಳ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ಆಸ್ಪಿರೆಂಟ್ಸ್ ಗಳಾಗಿರ್ಬೋದು, ಎಲ್ಲಾ ಹೇಳ್ತಿರೋದು ಒಂದೇ, ನೀವು ಯಾವಾಗಾದ್ರೂ ನೇಮಕಾತಿ ಮಾಡಿ 5,60,000 56,000 ಹುದ್ದೆಗಳಾಗಿರ್ಬೋದು ಅಥವಾ 7,80,000 ಹುದ್ದೆಗಳಾಗಿರ್ಬೋದು, ಯಾವಾಗ ಬೇಕಾದ್ರೂ ಮಾಡಿ, ಆದ್ರೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿಯೇ ನೇಮಕಾತಿಗಳನ್ನ ಮಾಡಬೇಕು. ಇದರಿಂದ ಹೋರಾಟಗಾರರಿಗೂ ಒಂದು ಗೌರವ ಕೊಟ್ಟಂತಾಗುತ್ತೆ, ಅದೇ ರೀತಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇರತಕ್ಕಂಥದ್ದು. ಇದಿಷ್ಟು ಈಗಿನ ವಿಶೇಷವಾಗಿತ್ತು. ನಾಳಿನ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಮಾತಾಡ್ಸೋಣ. ಇಲ್ಲಿವರೆಗೂ ನಮ್ಮ ಜೊತೆಗಿದ್ದು ಅತ್ಯುತ್ತಮವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ರಾಜ್ಯ ಸಂಚಾಲಕರಾದ ಕೇಶವಮೂರ್ತಿ ಅವರಿಗೆ ಹಾಗೂ ಅಕ್ಸಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕಾಂತ್ ಕುಮಾರ್, ವಿದ್ಯಾರ್ಥಿಗಳಾದ ಅಂಕೇಶ್ ಹಾಗೂ ಅಶೋಕ್ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.